ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ನಾವು ನಿನ್ನಿನ ದಿವಸ ತೈತ್ತರೀಯ ಉಪನಿಷತ್ತಿನ ಒಂದು ಪರಿಚಯವನ್ನ ಪೂರ ಡಿಟೇಲ್ಸ್ ಹೇಳಾಗತ್ತಾರ. ಅದನ್ನ ಅಭ್ಯಾಸ ಮಾಡ್ತಾ ಇದ್ವಿ. ನಿನ್ನೆ ನಾವು ತಾತ್ಪರ್ಯ ನಿರ್ಣಯ ಮಾಡ್ಲಿಕ್ಕೆ, ವೇದಾಂತದ ತಾತ್ಪರ್ಯ ನಿರ್ಣಯ ಮಾಡ್ಲಿಕ್ಕೆ ಬಹಳ ಕಠಿಣದ. ಒಂದ್ ವೇಳೆ ಷಡ್ಲಿಂಗಗಳನ್ನ ಹಿಡ್ಕೊಂಡು ನಾವು ಹೋಗ್ಲಿಲ್ಲ ಅಂದ್ರ ನಾವು ಕಳೆದು ಹೋಗ್ಬಿಡ್ತೇವಿ. ವೇದಗಳ ರಾಶಿ ಅಂತ ಒಂದು ರಾಶಿ ಅದ, ಅರಣ್ಯ ರಾಶಿ, ಅರಣ್ಯ ಇದ್ದ ಆಗ್ಯದ. ವೇದಗಳು ಎಷ್ಟದಾವು? 4 ಇದ್ರು ಕೂಡ 4 ಕೂಡ್ಸಿದ್ರ ಅರಣ್ಯ ಇದ್ದಂಗ ಅದ. ಅವು ಏನು ಕರ್ಮ ಹೇಳ್ತಾವೋ, ಉಪಾಸನೆ ಹೇಳ್ತಾವೋ, ಏನು ಜ್ಞಾನವನ್ನ ಹೇಳ್ತಾವೋ, ಏನೋ ಒಳ್ಳೆಯ ಸದ್ಗುಣಗಳನ್ನ ಬೆಳೆಸ್ಕೊ ಅಂತ ಹೇಳ್ತಾವೋ, ಇಲ್ಲಿ ಶಿವನ ಕಾರುಣ್ಯ ಪಡಿಪ ಅದ್ವೈತ ಹೇಳ್ತಾರೆ. ಅದ್ವೈತ ಹೇಳ್ತಾವ ಅನ್ನೋದು ಗೊತ್ತಾಗ್ಬೇಕಂದ್ರೆ ಈ ಷಡ್ಲಿಂಗ ಪೂರ್ವಕವಾಗಿ ಅಭ್ಯಾಸ ಮಾಡ್ಬೇಕು. ಉಪಕ್ರಮ, ಉಪಸಂಹಾರ 1 ಲಿಂಗ, ಅಭ್ಯಾಸ 2ನೇ ಲಿಂಗ, ಅಪೂರ್ವಕ 3ನೇ ಲಿಂಗ, ಫಲಂ 4ನೇ ಲಿಂಗ, ಅರ್ಥವಾದ 5ನೇ ಲಿಂಗ, ಉಪಪತ್ತಿ 6ನೇ ಲಿಂಗ. ಈ ಒಂದು ಚೌಕಟ್ನಾಗ ಅಭ್ಯಾಸ ಮಾಡಿದ್ರೆ ಮಾತ್ರ ತಾತ್ಪರ್ಯ ನಿರ್ಣಯ ಆಗ್ತದೆ. ಇಲ್ಲ ಅಂದ್ರೆ ಹಂಗ ಓದುದ ಏನ್ ಹೇಳ್ತಾವ ಯಾರಿಗೂ ಗೊತ್ತಿಲ್ಲ, ಹಂಗಾಗ್ತದೆ ಪರಿಸ್ಥಿತಿ. The Vedanta Vichara or Jnana Yoga consists of 3 stages: Shravanam, Mananam and Nididhyasanam. ವೇದಾಂತ ವಿಚಾರ ಅಥವಾ ಜ್ಞಾನ ಯೋಗ ಅಂದ್ರೆ 2 ಒಂದೇ. ಅವು 3 ಹಂತದಿಂದ ಕೂಡ್ಯಾವ: ಶ್ರವಣ, ಮನನ, ನಿಧಿಧ್ಯಾಸನ ಅಂತ. ನಿನ್ನೆ ನಾವು ವಿಚಾರ ಮಾಡಾಕತ್ತಿದ್ವಿ, ಅಷ್ಟೊತ್ತಿಗೆ ಟೈಮ್ ಆಯ್ತು, ಬಿಟ್ಟಿದ್ವಿ. ಈಗ ಶ್ರವಣ ಅಂದ್ರೆ ಏನು ಹೇಳ್ತಾರ ಕೇಳಿ. Shravanam is a consistent and systematic study of scriptures under a competent teacher who uses Shadlingas to arrive at the central theme of the Upanishads. ಶ್ರವಣ ಅಂತಂದ್ರೆ ಕ್ರಮವಾಗಿ ದಿನನಿತ್ಯ ಈ ಶಾಸ್ತ್ರವ ಶ್ರವಣವನ್ನ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನಿಂದ ಪಡೆಯುವುದು. ಷಡ್ಲಿಂಗ ಪೂರ್ವಕವಾಗಿ ಕೇಳುವುದು, ಷಡ್ಲಿಂಗ ಪೂರ್ವಕವಾಗಿ ಹೇಳ್ಬೇಕು ಅವನು. ಮತ್ತೆ ಇಷ್ಟೆಲ್ಲ ವಿಚಾರ ಮಾಡಿದ್ದ ಏನ್ ಹೇಳ್ತಾವಪ್ಪ ವೇದಗಳು, ಏನ್ ಹೇಳಾಗತ್ತಾವ ಅನ್ನುವಂಥದ್ದು ಒಂದು ಮುಖ್ಯವಾದ ವಿಷಯ ಏನದ ಅನ್ನುವಂಥ ತಿಳ್ಕೊಬೇಕಾಗ್ತದೆ. ಅದಕ್ಕಂತಾರ ಶ್ರವಣ. Since the Upanishads can be interpreted in various ways, it can cause confusion. ಉಪನಿಷತ್ತುಗಳು ಅನೇಕ ವಿಷಯಗಳನ್ನ ಹೇಳ್ತಾವ. ಒಮ್ಮೆ ಕರ್ಮವನ್ನ ಪ್ರದಾನ ಮಾಡಿ ಹೇಳ್ತಾವ, ಒಮ್ಮೆ ಉಪಾಸನೆಯನ್ನ ಪ್ರದಾನ ಮಾಡಿ ಹೇಳ್ತಾವ, ಒಮ್ಮೆ ಜ್ಞಾನವನ್ನ ಪ್ರದಾನ ಮಾಡಿ ಹೇಳ್ತವೆ. ಯಾವುದು ನಿಜವಾದ ಹೃದ್ಗತವಾದಂತ ಉಪನಿಷತ್ತಿನ ಹೃದ್ಗತವಾದಂತಹ ವಿಚಾರ ಏನು ಅನ್ನೋದು ನಿರ್ಣಯ ಮಾಡಬೇಕಂದ್ರ ಆ ಉಪನಿಷತ್ತಿನಲ್ಲಿ ಈ ಷಡ್ಲಿಂಗಗಳು ಎಲ್ಲದಾವ ವಿಚಾರ ಮಾಡ್ಬೇಕು, ಅವಾಗ ಗೊತ್ತಾಗ್ತದೆ. We have 3 major schools of thoughts arising from different interpretations. ಹಿಂಗ ವಿಚಾರ ಮಾಡಿದಂತಹ ಶಾಲೆಗಳು ಅಂತ ಏನ್ ಬರ್ತಾವ, ಅವಕ್ಕ ಹೆಸರಿಟ್ಟಾರ. ಒಂದು ದ್ವೈತ ಶಾಲೆ, ಒಂದು ವಿಶಿಷ್ಟ ಅದ್ವೈತ ಶಾಲೆ, ಒಂದು ಅದ್ವೈತ ಶಾಲೆಗಳು ಅಂತ. 3 ಧರ್ಮಗಳು, 3 ಗ್ರೂಪ್. As we are doing Shravanam, doubts will arise and we must keep them aside without asking any question. This is the first stage. ಶ್ರವಣ ಮಾಡ್ಕೊಂತ ಹೋದಂಗ ಶ್ರವಣದಲ್ಲಿ ಹೇಳಿದಂತ ಜ್ಞಾನಕ್ಕೂ ನಮ್ಮಲ್ಲಿ ಈಗಿರುವಂತ ಜ್ಞಾನಕ್ಕೂ ವ್ಯತ್ಯಾಸ ಅನಿಸ್ತದ. ಒಪ್ಕೊಳ್ಳಿಕ್ಕೆ ಆಗುವುದಿಲ್ಲ, ಸಂಶಯಗಳು ಉತ್ಪನ್ನ ಆಗ್ತಾವೆ. ಆ ಸಂಶಯಗಳನ್ನ ಬರೆದಿಟ್ಕೋಬೇಕು. ಇದು 1ನೇ ಹಂತ. 2ನೇ ಮೀಮಾಂಸಾ ಯೂಸ್ ಟು ಅನಲೈಸ್ ದ ಸ್ಕ್ರಿಪ್ಚರ್ಸ್. ಶಾಸ್ತ್ರವನ್ನ ಸರಿಯಾದ ರೀತಿ ವಿಚಾರ ಮಾಡುವುದಕ್ಕ ಮೀಮಾಂಸಾ ಅಂತ ಕರೀತಾರ. ಮೀಮಾಂಸಾ means reverential analysis, the term used only for scriptures. ಗೌರವ, ಶಾಸ್ತ್ರದ ಮರ್ಯಾದೆಯಿಂದ ಆ ಮರ್ಯಾದೆ ಒಳಗನ ವಿಚಾರ ಮಾಡಬೇಕು, ಶಾಸ್ತ್ರ ಬಿಟ್ಟು ವಿಚಾರ ಮಾಡಬಾರ್ದು.
ಮೀಮಾಂಸಾ ಅನ್ನುವಂಥ ಶಬ್ದವನ್ನ ವೇದಾಂತಕ್ಕೆ ಮಾತ್ರ ಬಳಸಬೇಕು, ವಿಜ್ಞಾನಕ್ಕೆ ಬಳಸಬಾರದು ಅಂತಾರ. ಆ ಮೀಮಾಂಸಕನ ಶ್ರವಣ ಅಂತಾರೆ. ಆ ಶ್ರವಣದಿಂದ ನಾವು ಒಂದು ನಿರ್ಧಾರಕ್ಕೆ ಬರ್ತೇವಿ. ಏನಂತಂದ್ರೆ ನಾನು ಆ ಅದ್ವಿತೀಯವಾದಂತಹ ಪರಮಾತ್ಮ ಸ್ವರೂಪ ಅದೇನಿ, ನಾನು ಪೂರ್ಣ ಪರಮಾತ್ಮನೇ ಇದ್ದೇನೆ, ನಾನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಇದ್ದೇನೆ ಅನ್ನುವಂತ ನಿರ್ಣಯಕ್ಕೆ ಬಂದು ನಿಲ್ತೇವಿ. ಅಂಡ್ ಐ ಅರೈವ್ ಅಟ್ ದ ಕನ್ಕ್ಲೂಷನ್ ದಟ್ ದೇರ್ ಇಸ್ ನೋ ಸೆಕೆಂಡ್ ಅದರ್ ಟ್ರೂತ್ ದ್ಯಾನ್ ಮೀ. ಮತ್ತೆ ನನ್ನ ಬಿಟ್ಟು ಸತ್ಯವಾದಂತ ವಸ್ತು, ಪಾರಮಾರ್ಥಿಕ ಸತ್ಯ ವಸ್ತು ಇನ್ನೊಂದಿಲ್ಲ ಅನ್ನುವಂತ ನಿರ್ಣಯಕ್ಕೆ ಬರ್ತೀವಿ. ಅಹಂ ಅದ್ವೈತಂ ಬ್ರಹ್ಮ ಅಸ್ಮಿ, ನಾನು ಅದ್ವೈತ ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅನ್ನುವಂತ ಜ್ಞಾನ ತಿಳುವಳಿಕೆಗೆ ನಾವು ಬರ್ತೇವೆ. ಅಂಡ್ ದ್ಯಾಟ್ ಐ ಆಮ್ ದ ಹೋಲ್ ಅಂಡ್ ಆಲ್, ಅಹಂ ಏವ ಇದಗಂ ಸರ್ವಂ. ಆಫ್ಟರ್ ವೇದಾಂತಿಕ್ ಎನ್ಕ್ವೈರಿ, ಎಲ್ಲವನ್ನ ವಿಚಾರ ಮಾಡಿದ ನಂತರ ಮನನ ಮಾಡಬೇಕು. ಮನನ ಇಸ್ ದ ಸೆಕೆಂಡ್ ಸ್ಟೇಜ್ ಆಫ್ ಎನ್ಕ್ವೈರಿ, ಸಂಶಯಗಳ ನಿವಾರಣೆ. Where all the doubts regarding the teaching are removed. ಶಾಸ್ತ್ರದಲ್ಲಿ ಏನು ನಮ್ಮ ಅನಿಸಿಕೆ ಏನು, ಶಾಸ್ತ್ರದ ಅನಿಸಿಕೆ ಏನು, ಅವುಗಳಲ್ಲಿ ಏನು ತಾರತಮ್ಯ ವ್ಯತ್ಯಾಸ ಏನು, ಆ ವ್ಯತ್ಯಾಸವನ್ನ ಕಡಿಮೆ ಮಾಡ್ಕೊಳ್ಳೋದು ಅಥವಾ ಇರದಂಗ ಮಾಡ್ಕೊಳ್ಳೋದು. The doubts are intellectual obstacles that stand between knowledge and conviction. ಈ ಸಂಶಯಗಳು ಏನು ಬಂದು ನಿಂತಿರ್ತಾವಲ್ಲ, ಆ ಸಂಶಯಗಳನ್ನ ಎಲ್ಲ ಕಳ್ಕೊಂಡಾಗ ಸಂಶಯಗಳು ಒಂದು ಸಂಶಯ ಉಳಿಯದಾಗ ನಮ್ಮ ಜ್ಞಾನ ಆತು ಅಂದ್ರೆ ಅದು ಮನನ ಆದಂಗ. ನಾಲೆಜ್ ಮಸ್ಟ್ ಬಿ ಕನ್ವರ್ಟೆಡ್ ಇನ್ ಟು ಡೌಟ್ ಫ್ರೀ ಕನ್ವಿಕ್ಷನ್. ಸಂಶಯ ರಹಿತ ಜ್ಞಾನಂ, ಬಿಕಾಸ್ ಡೌಟ್ಫುಲ್ ನಾಲೆಜ್ ಇಸ್ ಆಸ್ ಗುಡ್ ಆಸ್ ಅನ್ ಇಗ್ನರೆನ್ಸ್ ಅಂತಾರೆ. ಸಂಶಯಗಳಿಂದ ಕೂಡಿದ ಜ್ಞಾನ ಇತ್ತಂದ್ರೆ ಅದು ಅಜ್ಞಾನವೇ, ಅದು ಜ್ಞಾನ ಅನ್ನಕ್ ಬರುವುದಿಲ್ಲ. ಆದ್ದರಿಂದ ಸಂಶಯ ರಹಿತ ಜ್ಞಾನವೇ ಜ್ಞಾನ ಹೊರತು ಸಂಶಯ ಸಹಿತ ಜ್ಞಾನ ಜ್ಞಾನವೇ ಅಲ್ಲ, ಅದು ಅಜ್ಞಾನ. ಸ್ವಾಮಿ ಚಿನ್ಮಯಾನಂದ ಗಿವ್ಸ್ ಅನ್ ಎಕ್ಸಾಂಪಲ್. ಸ್ವಾಮಿ ಚಿನ್ಮಯಾನಂದ್ರ ಒಂದು ಉದಾಹರಣೆ ಕೊಡ್ತಿದ್ರು. ನಮ್ಮ ಗುರುಗಳು ಚಿತ್ಪ್ರಕಾಶಾನಂದ, ಅವರ ಗುರುಗಳು ಪರಮಾರ್ಥಾನಂದ, ಅವರ ಗುರುಗಳು ದಯಾನಂದರು, ಅವರ ಗುರುಗಳು ಚಿನ್ಮಯಾನಂದರು, 4ನೇ ತಲೆಮಾರು. ಇಫ್ ಯು ಸಿ ಅನ್ ಎಲೆಕ್ಟ್ರಿಕಲ್ ವೈರ್ ಹ್ಯಾಂಗಿಂಗ್ and ask a person nearby if it is live, and if he answers that he is 99% sure, how useful this knowledge is. ಚಿನ್ಮಯಾನಂದ ಕೇಳ್ತಿದ್ರಂತ, ದಾರಿಯಾಗ ಹೋಗ್ಬೇಕಾದ್ರೆ 2 ಕಂಬದ ನಡಕ ಒಂದು ವೈರ್ ಜೋತ್ ಬಿದ್ದ ತಳಗ್ ಬಿದ್ದದ, ಎಲೆಕ್ಟ್ರಿಕಲ್ ವೈರ್. ಅವಾಗ ಅಲ್ಲಿ ಒಬ್ಬ ಮನುಷ್ಯನ ನೀವು ಕೇಳ್ತೀರಿ, ಏನಪ್ಪಾ ಈ ವೈರ್ನಾಗ ಕರೆಂಟ್ ಐತೇನೋ ಏನು ಕರೆಂಟ್ ಇಲ್ಲೋ ಅಂತ ಕೇಳ್ತೀರಿ. ಅವ ಏನಂತಾನ, ನನ್ಗನ್ಸೋ ಮಟ್ಟಿಗೆ 99% ಅಲ್ಲಿ ಇಲ್ಲ ಅನಿಸ್ತೈತ್ರಿ ಅಂತ. ನಾವು 1% ಡೌಟ್ ಅದ ಅವಾಗ, 99% ಇಲ್ಲ ಅಂತಾನವ. 1% ಇದ್ರು ಇರ್ಬಹುದ್ರಿ ಅಂತಾನ. ಮುಟ್ತೀರಿ ನೀವು ಅದನ್ನ? ಸಂಶಯ 1% ಇದ್ರು ಅದನ್ನ ಮುಟ್ಟಾಕ್ ನಾವ್ ಹೆದರ್ತೀವಿ. ಯಾಕ? ಪ್ರಾಣ ಭಯ. ಹಂಗ ಇದು ಕೂಡ ಹಂಗ. ಸಂಶಯ ರಹಿತ ಜ್ಞಾನ ಇದ್ರೆ ಅಷ್ಟ ಉಪಯೋಗ ಬರ್ತದ, ಸಂಶಯ ಇತ್ತಂದ್ರ ಅದು ಉಪಯೋಗ ಬರುವುದಿಲ್ಲ. In case of Vedantic teachings, the doubts are not ordinary because the teachings are extraordinary. ವೇದಾಂತ ಅಭ್ಯಾಸ ಮಾಡ್ಬೇಕಾದಾಗ ಏನ ಸಂಶಯ ಬರ್ತಾವ, ಅವು ಸಾಮಾನ್ಯ ಇರುವುದಿಲ್ರಿ, ಅವು ಬಹಳ ಆಳವಾದ ಮತ್ತು ವಿಶೇಷವಾದಂತಹ ಸಮಸ್ಯೆಗಳಿರ್ತಾವ. It is not easy to swallow the fundamental teaching that I am infinite. ಶಾಸ್ತ್ರ ಹೇಳ್ತದ ನೀನು ಪೂರ್ಣದಿ, ನೀನು ವ್ಯಾಪಕ ಅದಿ, ನೀನು ಜಗಲಗಲ ಮುಗಿಲಗಲ ಅದಿ ಅಂತ ಶಾಸ್ತ್ರ ಹೇಳಿದ್ರೆ ನಂಬಕಾಕತ್ತೇನ್ರಿ? ಏನ್ ಹೇಳ್ತೈತ್ರಿ ಇದು? ನಾನು ಇಂಥ ಒಂದು ಹುಬ್ಬಳ್ಳಿ ನಗರದ ಒಂದು ಇಂಥ ಓಣಿಯಲ್ಲಿ, ಇಂಥ ಒಂದು ಮನೆಯ, ಇಂಥ ಒಂದು ಓಣಿಯ, ಇಂಥ ಮನೆಯ ಒಂದು ಇಂಥ ಕೋಣೆಯಲ್ಲಿ ಒಂದು 5 ಫೂಟ್ 8 ಇಂಚಿನ ಮನುಷ್ಯ ನಾನು ಇಲ್ಲದೆ ನೀ ವ್ಯಾಪಕ ಹೆಂಗಾಗ್ತೇನೆ? ನಾನು ನನ್ನ ಬಗ್ಗೆ ತಿಳ್ಕೊಂಡಿದ್ದಾಗ್ಲಿ, ಶಾಸ್ತ್ರ ನನ್ನ ಬಗ್ಗೆ ಹೇಳೋದಾಗ್ಲಿ ಬಹಳ ಅಜಗಜಾಂತರ ವ್ಯತ್ಯಾಸದ. ಹೆಂಗ್ ನಂಬಬೇಕ್ರಿ? Because I am certain
of the fact that I was born in a certain finite time, will grow old and will eventually die one day. ನಾ ಏನ್ ತಿಳ್ಕೊಂಡೆ ನನ್ನ ಬಗ್ಗೆ, ನಾನು ಹಿಂಗ ಇಂಥ 1954ನೇ ಇಸ್ವಿಯೊಳಗ ಇಂಥವ್ರ ಮನೆಯಾಗ ಇಂಥ ಹೆಸರಿನಿಂದ ಹುಟ್ಟಿದಂತ ಒಬ್ಬ ಮನುಷ್ಯ. ನನಗೀಗಾಗ್ಲೇ 72 ವರ್ಷಗಳು ನಡೆದಾವ. 71 ಮುಗಿದು 72 ಬಿದ್ದೇನೆ. ಇನ್ನೇನು ಸ್ವಲ್ಪ ದಿವಸಕ್ಕೆ ನಾನು ಸತ್ತ ಹೋಗುವಂತ ಸಂದರ್ಭ ಬರ್ತದ. ನಾನು ಪರಿಚ್ಛಿನ್ನ ಅದೇನಿ, ವ್ಯಾಪಕ ಇಲ್ಲ. ನಾ ಹುಟ್ಟವ ಸಾಯವ, ನಾ ಅಲ್ಪಜ್ಞ ಅಲ್ಪಕರ್ತೃಮ ಅಲ್ಪಶಕ್ತಿಮ. ಇದು ಖರೇನೋ? ಆ ಶಾಸ್ತ್ರ ಹೇಳ್ತದ, ನೀನು ಹುಟ್ಟಂಗಿಲ್ಲ ಸಾಯಂಗಿಲ್ಲ, ನೀನು ಆಕಾಶದಂತೆ ವ್ಯಾಪಕನದಿ, ನೀ ಇಲ್ಲಿ ಓದಿ, ಎಲ್ಲಾ ಕಡೆನೂ ಓದಿ, ಇಂಗ್ಲೆಂಡ್ದಾಗ ಓದಿ, ಅಮೆರಿಕದಾಗ ಓದಿ, ರಷ್ಯಾದಾಗ ಓದಿ, ಪಾಕಿಸ್ತಾನದಾಗ ಓದಿ, ನೀವ್ ಒಬ್ಬನ ಅದಿ, ನೀನು ಯಾರು ಇಲ್ಲ, ಮತ್ ನಿನ್ ಬಿಟ್ಟು ಯಾರು ಇಲ್ಲ ಅಂತ ಹೇಳ್ತದೆ. ಶಾಸ್ತ್ರ ಹೆಂಗ್ ನಂಬಕತ್ತೇನ್ರಿ ಇದು? My entire lifestyle is based on this entrenched notion. ನನ್ನ ಜೀವನ ಪೂರ್ತಿ ಈ ಒಂದು ವಿಚಾರದಿಂದ ಏನು, ನಾನು ಅಲ್ಪಜ್ಞ ಅಲ್ಪಕರ್ತೃಮ, ನಾನು ಶರೀರ, ನಾನು ಹುಟ್ಟೇನಿ, ವಯಸ್ಸಾಗ್ಯದ, ನಾನು ಸ್ವಲ್ಪ ದಿವಸಕ್ಕೆ ಸಾಯ್ತೇನಿ ಅನ್ನುವಂತ ವಿಷಯ, ಇಂಥ ವಿಚಾರಗಳಿಂದ ಬೇರೂರೈತಿ, ಗಟ್ಟಿಯಾಗಿ ಬೇರು ಬೂರೈತದ. ಎಂಟ್ರೆಂಚ್ ಅಂದ್ರೆ ಬೇರೂರೈತಿ. I prepare for my old age, for my children, etc. based on the assumption that I will eventually grow old and die. ನಾನು ನನ್ನ ಮಕ್ಕಳನ್ನ, ನನ್ನ ಮೊಮ್ಮಕ್ಕಳನ್ನ ಖರೆ ಅಂತ ತಿಳ್ಕೊಂಡೇನು, ಅವ್ರಿಗೆ ಏನ್ ಮಾಡ್ಬೇಕು ಅವ್ರಿಗೆ ಮಾಡಿ, ನಾ ಒಂದು ಸಿಲ್ದಂಗ ಹಾಕ್ತೇನಿ, ನಾನು ಸತ್ತು ಹೋಗ್ತೇನಿ, ನಾನು ಮರಿ ಆಗ್ತೇನಿ ಅನ್ನುವಂಥದ್ದು ವಿಚಾರ ಇಟ್ಕೊಂಡು ನನ್ನ ಎಲ್ಲ ಪ್ಲಾನ್ ಮಾಡಾಕತ್ತೇನಿ. ಬಿಲ್ ಬರೆದಿಟ್ಟೇನಿ, ಬ್ಯಾಂಕ್ ಬ್ಯಾಲೆನ್ಸ್ ಯಾರಿಗೂ ಎಷ್ಟು ಹೋಗ್ಬೇಕು ಅವ್ರಿಗೆ ಅದನ್ನ ಮಾಡಿಟ್ಟೇನಿ. ಇದು ಕರೇನೋ? ಏನು ಶಾಸ್ತ್ರ ನೀನು ಹುಟ್ಟವಲ್ಲ ಸಾಯವಲ್ಲ, ಅದು ಕರೇನೋ? When the Vedanta says that I am the neither born nor I die, na jayate mruyate va kadachit, I will naturally resist it. ಅವಾಗ ನನ್ನ ಮನಸ್ಸಿನೊಳಗ ಪ್ರತಿರೋಧ ಉಂಟಾಗ್ತದ. ಯಾವ್ದು ಖರೆ? The concept that I am infinite is difficult to accept. ನಾನು ವ್ಯಾಪಕ ಚೈತನ್ಯ ಇದ್ದೇನೆ, ನಾನು ಅಖಂಡ ಇದ್ದೇನೆ, ನಾನು ಪೂರ್ಣ ಇದ್ದೇನೆ, ನಾನು ಒಬ್ಬನೇ ಇದ್ದೇನೆ ಅನ್ನುವಂಥದ್ದು ಒಪ್ಕೊಳ್ಳಿಕ್ಕಾಗುವುದಿಲ್ಲ. ಕಬ್ಬಿಣದ ಕಡಲೆ ಅನ್ನಿಸ್ತದ ಆತ್ಮೀಯರೇ. Then the Vedanta says that the world that I am experiencing doesn't exist at all. ಮುಂದೆ ಬಂದು ಹೇಳ್ತದ ವೇದಾಂತ, ನೀನ್ ಜಗತ್ತೇನು ಅನುಭವ ಮಾಡಕತ್ತೀಯಲ್ಲಪ್ಪ, ಈ ಜಗತ್ ಅನ್ನೋದು ಇಲ್ವೇ ಇಲ್ಲ ಅಂತ ಹೇಳ್ತದ. ತೀರ ಹಿಂಗೆ ಹೇಳುದ್ರೆ ಓನ್ಲಿ ದ ಫಾರ್ಮ್ಲೆಸ್ ಬ್ರಹ್ಮನ್ ಎಕ್ಸಿಸ್ಟ್, ದೇರ್ ಇಸ್ ನೋ ವರ್ಲ್ಡ್ ಸಪರೇಟ್ ಫ್ರಮ್ ಬ್ರಹ್ಮನ್ ಅಂತದ. ಏನದ? ನಿರಾಕಾರ ನಿರ್ಗುಣವಾದಂತ ವ್ಯಾಪಕ ಚೈತನ್ಯ ಒಂದಾದ. ತದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ ಬ್ರಹ್ಮ. ಜಗತ್ತನ್ನೋದು ಇಲ್ಲವೇ ಇಲ್ಲ, ಇರುವುದು ಬ್ರಹ್ಮ ಒಂದಾದ. ಅದು ಹಗ್ಗದಂಗದ ಬ್ರಹ್ಮ, ಆ ಹಗ್ಗದಲ್ಲಿ ಹಾವಿನಂತೆ ಭ್ರಮೆಯಿಂದ ಈ ಜಗತ್ತು ತೋರಾಗತ್ತದ ಅಂತ ಶಾಸ್ತ್ರ ಹೇಳ್ತದೆ. ನಂಬಕಾಗ್ತದೆ? The Vedanta negates that I am experiencing solidly the world, but attaches reality and existence to something else. ಅಲ್ರಿ, ಜಗತ್ತು ಈ ಶರೀರ ನಮ್ದು ಅನುಭವಕ್ಕೆ ಬರಾಕತ್ತಾವ, ಇದನ್ನ ಇಲ್ಲ ಅನ್ಬೇಕಂತ ಯಾವ್ದೋ ಒಂದು ಬ್ರಹ್ಮ ಅಂತ ಆತ್ಮ ಅಂತ ಅದು ಅನುಭವಕ್ಕೆ ಬರೋದಿಲ್ಲ, ಅದು ಐತಿ ಅಂತ ತಿಳ್ಕೊಬೇಕು. ಇದೆಲ್ಲಿ ಮಾತ್ರಿ? ಯಾವ್ದು ನಮ್ಗ ಆತ್ಮ ಇಲ್ಲ ಅಂತ ಅನ್ಸೈತೋ ಅದು ಐತಂತ, ಯಾವ್ದು ಜಗತ್ತು ಮತ್ತೆ ಈ ಶರೀರ ಐತಂತ ನಮ್ಗೆ ಅನ್ಸೈತೋ ಅದು ಇಲ್ಲ ಅಂತ ತಗೋಪ್ಪ. ಹಿಂಗ ಹೇಳೋದು ವೇದಾಂತ.
ನಮ್ಮ ಅನಿಸಿಕೆ ಒಂದಾದ್ರೆ ವೇದಾಂತ ಒಂದ್, ಅದ್ರ ತದ್ವಿರುದ್ಧ ಹೇಳಿಕೆಗಳನ್ನ ಹೇಳಾಕತೈತಿ. ಆತ್ಮೀಯರೇ ತಿಳ್ಕೊಡ್ರಿ. Therefore, my intellect is full of doubts regarding the teaching of Vedanta related to Jiva, Jagat and Ishvara, because my sense organs, my mind experience something opposite. ಆದ್ದರಿಂದ ಜೀವ ಜಗತ್ತು ಈಶ್ವರರ ಬಗ್ಗೆ ಶರೀರ ನಮಗಿರುವಂತಹ ಅನುಭವಕ್ಕೂ ಶಾಸ್ತ್ರ ಹೇಳುವಂತಹ ವಿಚಾರಕ್ಕೂ ಅಜಗಜಾಂತರ ವ್ಯತ್ಯಾಸದ ತದ್ ವಿರುದ್ಧದವು. All the instruments of knowledge are assuming Dvaitam, asserting Dvaitam, they reveal plurality, while the Vedanta is asserting Advaitam. ನಮ್ಮ ಕರ್ಣಗಳು, ಜ್ಞಾನಕ್ಕೆ ಬೇಕಾದಂತ ಕರ್ಣಗಳು ದ್ವೈತವನ್ನು ಹೇಳಾಕತ್ತಾವ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಜ್ಞಾನೇಂದ್ರಿಯಗಳಾಗ್ಲಿ ಅಥವಾ ಪ್ರತ್ಯಕ್ಷಾದಿ ಪ್ರಮಾಣ, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಆಗ್ಲಿ, ಈ ಪ್ರಮಾಣಗಳು ನಮ್ಗ ವೇದಾಂತ ನಮಗೇನ್ ಹೇಳಾಕತ್ತಾವ? ದ್ವೈತ ಖರೆ ಅಂತ ಹೇಳಾಕತ್ತಾವ. ಅದ್ವೈತವನ್ನ ಹೇಳವಾಲ್ವು ಇವು. There is a big clash between the two sources of knowledge. ನಮ್ಮ ಪ್ರತ್ಯಕ್ಷವಾಗಿ ಕಾಣುವಂತ ಅನುಭವಕ್ಕೂ ವೇದಾಂತ ದೃಷ್ಟಿಯಿಂದ ಅನುಭವಕ್ಕೂ ಅಜಗಜಾಂತರ ಪರಕದ ವಿರುದ್ಧ ಒಂದಕ್ಕೊಂದು ತದ್ ವಿರುದ್ಧವಾದವೆ. When there is a clash between the direct experience and the scriptures, our natural tendency is to respect the direct experience more than scriptures. ಪ್ರತ್ಯಕ್ಷ ಪ್ರಮಾಣಕ್ಕೂ ವೇದಾಂತ ಪ್ರಮಾಣಕ್ಕೂ ತದ್ವಿರುದ್ಧ ಅನುಭವ ಆದಾಗ ಪ್ರತ್ಯಕ್ಷ ಪ್ರಮಾಣ ನಂಬ್ತಿರೋ ಏನು ವೇದಾಂತ ಪ್ರಮಾಣ ನಂಬ್ತಿರೋ? ಪ್ರಕಾಶ್ ಅವರ ಗುರುಸಿದ್ದಪ್ಪ ಅವರ ಯಾವ ಪ್ರಮಾಣ ನಂಬ್ತೀರಿ? ವೇದಾಂತ ಪ್ರಮಾಣ, ವೇದ ಪ್ರಮಾಣ ನಂಬ್ತಾರ ಅಂತೀವಿ. ಪ್ರತ್ಯಕ್ಷ ಪ್ರಮಾಣ ಅದು ಪ್ರತ್ಯಕ್ಷ ಅಯಥಾರ್ಥ ಪ್ರತ್ಯಕ್ಷ ಪ್ರಮಾಣದಲ್ಲಿ. ಪ್ರತ್ಯಕ್ಷ ಪ್ರಮಾಣ ಏನಾತ್ರಿ? ಅಯಥಾರ್ಥನು ಜ್ಞಾನ ಇರ್ತೈತಲ್ರಪ್ಪ, ಅದ್ರಾಗ ಅದಕ್ಕೆ ಅದನ್ನ ಒಪ್ಪುದಿಲ್ರಪ್ಪ. ಜ್ಞಾನ ಇರ್ತದ್ರಪ್ಪ, ಅದು ಒಪ್ಪಂಗಿಲ್ರಿ ಅಂತಾರ ಅವ್ರು, ಮೇಡಮ್ ಅವರು. ಎರಡು ಇರ್ತಾರಪ್ಪ, ಯಥಾರ್ಥ ಇರ್ತೈತಿ, ಅಯಥಾರ್ಥ ಇರ್ತದ್ರಿ. ಆದ್ರೆ ನಮ್ಗೆ ಎರಡು ಬ್ಯಾಡ, ನಮ್ಗೆ ಯಥಾರ್ಥ ಜ್ಞಾನ ಬೇಕಾಗಿದ್ರು. ಅಂದ್ರೆ ಅದು ಅಯಥಾರ್ಥ ಜ್ಞಾನ ಅಂದ್ರೆ ಭ್ರಮ ಅಂತ ತಿಳ್ಕೋತೇವ್ ನಾವು. ಬರೋಬರಿ. ವೇದಾಂತ ಹೇಳೋದು ಪ್ರತ್ಯಕ್ಷ ಪ್ರಮಾಣ ಹೇಳೋದು ಭ್ರಮ ಅಂತ ತಿಳಿದು ನಾವು ಅದನ್ನ ನಿರ್ಣಯ ಮಾಡ್ತೇವಿ. ಈ ನಿರ್ಣಯ ನೀವ್ ಹೆಂಗ್ ಮಾಡಿದಿರಿ ಅಂದ್ರೆ ಷಡ್ಲಿಂಗ ಪೂರ್ವಕ ಶ್ರವಣ ಮಾಡೋದ್ರಿಂದ ಮಾಡಿದ್ರಿ ಅನ್ನಬಹುದು ನೀವು. The scriptures are after all words written by someone we don't know who wrote it and whether the mental condition has been when they wrote it. How can I trust that when my intimate and direct experience is contradicting it? This conflict is called prameya sambhavanam. ಅಂತಾರಪ್ಪವರು ಈ ವೇದಾಂತ ವಾಕ್ಯಗಳನ್ನ ಅಪೌರುಷೇಯ, ಇದು ಈಶ್ವರವಾಣಿ ಅನ್ನೋದು ನನಗೆ ಗೊತ್ತಿಲ್ಲ, ಯಾರೋ ಒಬ್ರು ಬರೆದಿಟ್ಟಿರ್ಬೇಕು ಅಂತ ನಾನು ತಿಳ್ಕೋತೀನಿ. ಸಾಮಾನ್ಯ ಜನ ಯಾರೋ ಅವ್ರದ್ದು ಬರೆದಿಟ್ಟಿರ್ಬೇಕು, ಬರೆಯುವತ್ತಾಗ ಅವ್ರ ಸ್ಥಿತಿಗತಿ ಹೆಂಗಿತ್ತು ಏನೋ ಯಾರಿಗ್ ಗೊತ್ತು, ಏನೋ ಹುಚ್ಚಿಗೆ ಚಿಡೋದಿರ್ತೇನೋ ಅವ್ರಿಗೆ, ನನಗ್ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಅನುಭವಕ್ಕೂ ಅವ್ರ ಅನುಭವಕ್ಕೂ ಅಜಗಜಾಂತರ ವ್ಯತ್ಯಾಸದ. ಆದ್ದರಿಂದ ಈ ಒಂದು ವ್ಯತ್ಯಾಸಕ್ಕೆ ಒಂದು ಶಾಸ್ತ್ರದಾಗ ಒಂದು ಹೆಸರು ಹೇಳ್ತಾರ, ಅದಕ್ಕೆ ಪ್ರಮೇಯ ಅಸಂಭಾವನಾ ದೋಷ ಅಂತ. ಇದಕ್ಕ ಪ್ರಮೇಯ ಅಸಂಭಾವನಾ ದೋಷ ಅಂತಾರ. ಏನ ಪ್ರತ್ಯಕ್ಷ ಪ್ರಮಾಣ ಹೇಳುವುದು ಖರೇನೋ, ಏನು ವೇದಾಂತ ಪ್ರಮಾಣ ಅಥವಾ ವೇದ ಪ್ರಮಾಣ ಹೇಳುವುದು ಖರೇನೋ, ಇವು ಎರಡರಲ್ಲಿ ಯಾವ್ದು ಖರೆ ಅಂತ ಹೇಳುವುದು ಅಂತ ಏನು ಒಂದು ಸಮಸ್ಯೆ ಐತಲ್ಲ, ಈ ಸಮಸ್ಯೆಗೆ ಒಂದು ಶಾಸ್ತ್ರದ ಹೆಸರು ಕೊಟ್ಟಾರ, ಅದಕ್ಕೆ ಪ್ರಮೇಯ ಅಸಂಭಾವನಾ ದೋಷ. We have two objects revealed, Advaitam by the scripture, Dvaitam by direct experience. ನೋಡ್ರಿ, ನಮ್ಗ ಪ್ರತ್ಯಕ್ಷ ಪ್ರಮಾಣದಿಂದ ದ್ವೈತ ಕಂಡು ಬಂದದ, ವೇದಾಂತ ಅಥವಾ ವೇದ ಪ್ರಮಾಣದಿಂದ ನಮ್ಗ ಅದ್ವೈತ ಕಂಡು ಬಂದದ. ದ್ವೈತ ಕರೇನೋ ಅದ್ವೈತ ಕರೇನೋ?
We cannot accept both because they are regularly opposite each other. ಅವು ಎರಡು ಖರೆ ರೀ ಅಂತ ನಾವು ಪಾರಾಗೋಣ ಅಂತಂದ್ರ ಅನ್ಲಾಕ್ ಬರೋದಿಲ್ಲ. ಯಾಕಂದ್ರೆ ಒಂದಕ್ಕೆ ಒಂದು ತದ್ದು ವಿರುದ್ಧದಾವು. ಪ್ರತ್ಯಕ್ಷ ಪ್ರಮಾಣ ಖರೆ ಅಂದ್ರೆ ವೇದಾಂತ ಪ್ರಮಾಣ ಸುಳ್ಳಾಗ್ತದೆ, ವೇದಾಂತ ಪ್ರಮಾಣ ಖರೆ ಅಂದ್ರೆ ಪ್ರತ್ಯಕ್ಷ ಪ್ರಮಾಣ ಸುಳ್ಳಾಗ್ತದೆ. ಎರಡು ಖರೆಯಪ್ಪ, ಹೌದಪ್ಪ ಚವಳ್ಯಾಗ ಹೌದಂದ್ರೆ ನಮ್ದೇನ್ ಹೋಗ್ಬೇಕಾಗೈತಿ, ಅನ್ಲಾಕ್ ಬರೋದಿಲ್ಲ. Thus, this is purely an intellectual problem which can be resolved only by deep thinking and further analysis. ಅದಕ್ಕೆ ಇದರಲ್ಲಿ ನಾವು ನಿರ್ಣಯ ಮಾಡಬೇಕು ಅಂದ್ರೆ ಬಹಳ ಆಳವಾದ ವಿಚಾರ ಮಾಡಬೇಕು ಮತ್ತು ಇನ್ನಷ್ಟು ವಿಚಾರ ಮಾಡಬೇಕು ಅಂತ. The process of removing my doubt and answering all the questions is called mananam. ಈ ನನ್ನ ಸಮಸ್ಯೆಗಳಿಗೆ ಉತ್ತರವನ್ನ ಕಂಡುಕೊಂಡು, ಸರಿಯಾದ ಉತ್ತರವನ್ನ ಕಂಡುಕೊಂಡು ಎಲ್ಲಕ್ಕೂ ಪ್ರಶ್ನೆಗಳಿಗೆ ಉತ್ತರ ಹೇಳುವಂತಹದ್ದು ಏನದ, ಇದಕ್ಕೇನಂತ ಕರೀತಾರ? ಮನನ. ಸಂಶಯ ನಿವಾರಣೆ ಮಾಡ್ಕೊಳ್ಳೋದು ಮನನ. The Vedantic teaching can be confirmed only by clear analysis and thinking. ಇದು ವಿಚಾರ ಮಾಡೋದ್ರಿಂದ ಬದಲಾವಣೆ ಆಗ್ತೈತೆ ಹೊರತು ಕರ್ಮ ಮಾಡೋದ್ರಿಂದ ಆಗುವುದಿಲ್ಲ, ಗಜಮ್ ನಿಂದ್ರೋದ್ರಿಂದ ಆಗುವುದಿಲ್ಲ, ಯೋಗಾಸನ ಮಾಡೋದ್ರಿಂದ ಆಗುವುದಿಲ್ಲ, ಕುಂಡಲಿನಿ ಏರ್ಸೋದ್ರಿಂದ ಆಗುವುದಿಲ್ಲ, ಜಪ ತಪ ಮಾಡೋದ್ರಿಂದ ಆಗುವುದಿಲ್ಲ, ತೀರ್ಥ ಕ್ಷೇತ್ರಕ್ಕೆ ಹೋಗಿ ಸ್ನಾನ ಮಾಡೋದ್ರಿಂದ ಆಗುವುದಿಲ್ಲ. ವಿಚಾರ ಮಾಡಬೇಕು. Many people think erroneously that the scriptural teachings must be proved by an extraordinary experiences. ಅಂತಾರ ಬಹಳ ಮಂದಿ. ನೋಡ್ರಿ, ಶಾಸ್ತ್ರದ ಮಾತು ತಿಳಿಬೇಕಂದ್ರೆ ಧ್ಯಾನಕ್ಕೆ ಕೂಡ್ಬೇಕು. ನೀವು ಧ್ಯಾನಕ್ಕೆ ಕುಂತಾಗ ನಿಮಗ ಶಾಸ್ತ್ರ ಮಾತು ಹೌದು ಅನಿಸ್ತಾವ. ಅದಕ್ಕೆ ಧ್ಯಾನ ಮಾಡ್ರಿ ಅಂತ ಹೇಳ್ತಾರೆ. ಧ್ಯಾನದಿಂದ ಆಗೋದಿಲ್ಲ. No experience can remove an intellectual problem. And intellectual problems are born out of non-thinking or improper thinking. ಈ ಬುದ್ಧಿ ಭೌತಿಕವಾದಂತಹ ಸಮಸ್ಯೆಗಳು ವಿಚಾರ ಮಾಡದೇ ಇರುವುದರಿಂದ ಅಥವಾ ತಪ್ಪು ವಿಚಾರ ಮಾಡೋದ್ರಿಂದ ಉಂಟಾಗ್ಯಾವ ಆತ್ಮೀಯರೇ. ಈಗ ಸರಿಯಾಗಿ ವಿಚಾರ ಮಾಡಬೇಕು. ಒಂದು ಇಲ್ಲ ಅಂದ್ರ ಇವು ಬಗೆಹರಿಯುವುದಿಲ್ಲ. ದೇ ಕ್ಯಾನ್ ಬಿ ಸಾಲ್ವ್ಡ್ ಓನ್ಲಿ ಬೈ ರೈಟ್ ಥಿಂಕಿಂಗ್. ಸರಿಯಾದ ಕ್ರಮದಿಂದ ವಿಚಾರ ಮಾಡಬೇಕು. ನಿರ್ವಿಕಲ್ಪಕ ಸಮಾಧಿ attained through meditation will not remove doubts. ನೋಡ್ರಿ, ನೀವು ಸಮಾಧಿ ಕುಂಡಿರ್ಬೇಕು. ನಿರ್ವಿಕಲ್ಪಕ ಸಮಾಧಿ ಒಳಗ ಕುಂತ್ರ ಆ ಧ್ಯಾನ ಮಾಡಿದ್ರೆ ನಿಮ್ಮ ಸಮಸ್ಯೆಗಳು ಹೋಗ್ತಾವು ಅಂತ ಕೆಲವು ಮತವಾದಿಗಳು ಹೇಳ್ತಾರ. ಅದು ಆಗುದಿಲ್ಲ. But they were never able to remove the doubts through these practices. Patanjali's conclusion was Dvaitam, and also his doubt was never removed. ಪತಂಜಲಿಗೆ ಯೋಗ ಮಾಡಿದ, ಧ್ಯಾನ ಮಾಡಿದ, ಸರ್ಕಸ್ ಮಾಡಿದ ಹೊರತು ಅವನಲ್ಲಿ ಮನನ ಮಾಡುವಂತದ್ದು, ಮನನದಿಂದ ಸಂಶಯ ನಿವಾರಣೆ ಆಗ್ಲಿಲ್ಲ. ಪತಂಜಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಆತ್ಮಜ್ಞಾನದಿಂದ ವಂಚಿತನಾಗಿ ಹೋದ. Removal of doubt requires thinking and more thinking until the doubts is removed. ವಿಚಾರ ಬಿಟ್ಟು ಬೇರೆ ಏನು ಅವಶ್ಯ ಇಲ್ಲ. ಇಲ್ಲಿ ನಿಮ್ಮ ಧ್ಯಾನ ಅವಶ್ಯ ಇಲ್ಲ, ನಿರ್ವಿಕಲ್ಪಕ ಧ್ಯಾನ ಅವಶ್ಯ ಇಲ್ಲ. I am convinced of the fact aham brahma jagat mithya. ನಾನು ಬ್ರಹ್ಮ ಅದೇನಿ, ಜಗತ್ ಮಿಥ್ಯ ಅದ, ನಾನು ಸತ್ಯ ಅದೇನಿ ಅನ್ನುವಂತ ಜ್ಞಾನ ಆಗ್ಬೇಕು ಅಂದ್ರೆ ಶಾಸ್ತ್ರ ಸಮೇತ ವಿಚಾರ ಮಾಡ್ಬೇಕ್ರಿ. ಶಾಸ್ತ್ರ ಸಮೇತ ವಿಚಾರ ಮಾಡ. ಮುಂದೆಂದ ಯಾವ್ದು? ಶ್ರವಣಾತು, ಮನನಾತು. ಇನ್ನೊಂದು ಯಾವ್ದ್ರಿ? ಸಾಧನ, ನಿಧಿಧ್ಯಾಸನ. ನಿಧಿಧ್ಯಾಸನ ಅಂದ್ರೆ ಏನು? ದ ಸೆಂಟ್ರಲ್ ಆಬ್ಜೆಕ್ಟಿವ್ ಆಫ್ ನಿಧಿಧ್ಯಾಸನ ಇಸ್ ಡ್ವೆಲ್ಲಿಂಗ್ ಅಪಾನ್ ದ ಟೀಚಿಂಗ್ ಅಂಡ್ ಅಸಿಮ್ಯುಲೇಟಿಂಗ್ ಇಟ್. ನಿಧಿಧ್ಯಾಸನದ ಮುಖ್ಯ ಕರ್ತವ್ಯ ಏನು ಅಂತ ಹೇಳ್ತಾರ ಅಂತಂದ್ರ, ಶಾಸ್ತ್ರ ಹೇಳಿದಂತ ವಿಚಾರದ ಮ್ಯಾಗ ನೆಲೆಯಾಗಿ ನಿಲ್ಲುವುದು, ಆ ವಿಚಾರಗಳನ್ನ ಪುನರಾವರ್ತಿ ಮಾಡ್ಕೊಳ್ಳೋದು. ಗುರು ಏನ್ ಹೇಳಿಕೊಟ್ಟಾನ ಪುನರಾವರ್ತಿ ಮಾಡ್ಕೊಳ್ಳೋದು. ಆಮ್ಯಾಗಿಂದ ಆ ಹೇಳಿದ್ದನ್ನ ಜೀರ್ಣಿಸ್ಕೋಬೇಕು, ಹೀರ್ಕೋಬೇಕು, ಅದನ್ನ ಜೀರ್ಣಿಸ್ಕೋಬೇಕು. assimilating it. This process of internalizing the teaching is like soaking in the syrup of Advaita Jnanam. ಆ ಅದ್ವೈತ ಜ್ಞಾನದಲ್ಲಿ ನೆನಿಬೇಕು. ನಾವು ನೆನೆದು ಅದು ಒಂದಾಗ್ಬೇಕು, ಅದ್ರ ಕೂಡ ಒಂದಾಗ್ಬೇಕು, ಅದನ್ನ ಜೀರ್ಣಿಸ್ಕೋಬೇಕು, ಅದನ್ನ ಹೀರ್ಕೋಬೇಕು.
ಜಸ್ಟ್ ಲೈಕ್ ರಸಗುಲ್ಲಾ ಗುಲಾಬ್ ಜಾಮೂನ್, ರಸಗುಲ್ಲಾ ಗುಲಾಬ್ ಜಾಮೂನ್ ಹೆಂಗ ಸಕ್ರಿ ಪಾನಕದಾಗ ಅದು ಕುಂಡಿರ್ತೈತಿ, ಹಂಗ ಇಲ್ಲಿ ಸಚ್ಚಿದಾನಂದ ಅನ್ನುವಂತ ಸಕ್ರಿ ಪಾನಕದಾಗ ನೀವು ಒಂದಾಗಿ ಇರಬೇಕು. ಅದಕ್ಕಂತಾರ ನಿಧಿಧ್ಯಾಸನ. ದಿಸ್ ಕ್ಯಾನ್ ಬಿ ಡನ್ ಇನ್ ಡಿಫರೆಂಟ್ ವೇಸ್. ಇದನ್ನ ನಿಧಿಧ್ಯಾಸನವನ್ನ ಈ ಕೆಳಗಿನ ರೀತಿ ಮಾಡಬಹುದು. ಒಂದೇದು ಥ್ರೂ ರಿಪೀಟೆಡ್ ಶ್ರವಣಂ, ಮೇಲಿಂದ ಮೇಲೆ ಶಾಸ್ತ್ರ ಗುರುಮಿಕೆ ಮೂಲಕ ಶ್ರವಣ ಮಾಡುವಂತಹದ್ದು. ಯುವರ್ ಮೈಂಡ್ ಕ್ಯಾನ್ ರಿಮೇನ್ ಇನ್ ಟೀಚಿಂಗ್. ಆ ಒಂದು ಶಾಸ್ತ್ರದಲ್ಲಿ ಏನ್ ವಿಚಾರದ ಆ ವಿಚಾರದೊಳಗ ನೆಲೆಯಾಗಿ ನಿಲ್ಲುವುದು. ಇನಿಷಿಯಲಿ ಯು ಗೆಟ್ ನ್ಯೂ ಐಡಿಯಾಸ್ ಥ್ರೂ ಶ್ರವಣಂ. ಶ್ರವಣದಾಗ ನಿಮಗೆ ಹೊಸ ಹೊಸ ವಿಚಾರಗಳು ಸಿಗ್ತಾವ. When you listen to teaching repeatedly, you do not get new ideas, but you get the opportunity to remain in the teaching. ಹೆಂಗ ಬಹಳ ಸಲ ಕೇಳ್ಕೊಂತ ಹೋಗ್ತೀರಿ, ಹೊಸ ವಿಷಯ ಸಿಗ್ಲಿಕ್ಕಂದ್ರು ಸಿಗ್ಲಿಲ್ಲ, ಆ ವಿಷಯದಲ್ಲಿ ಹೆಂಗ ಆಳವಾಗಿ ಉಳ್ಕೋಬೇಕನ್ನೋದು ನಿಮ್ಗೆ ಗೊತ್ತಾಗ್ಕೊಂತ ಹೋಗ್ತದ. Repeated reading of your own notes, writing, discussion with peers and teaching someone are all effective methods of nididhyasana to remain in the teaching. ಅಂದ್ರೆ ಈ ತಾನು ಸ್ವರೂಪದಲ್ಲಿ ಉಳ್ಕೊಂಡು ನಿಂದ್ರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರ ನಾವು ಬರ್ಕೊಂಡಂತ ನೋಟ್ಸ್ ಓದ್ಬೇಕು. ನಾವು ಹೇಳುವಂತಾಗ ಸುಮ್ಮ ಕುಂತ ಕೇಳಬಾರ್ದು, ಬರ್ಕೋಬೇಕು. ಆ ನಂತರ ನಮ್ಮ ಗೆಳೆಯರೊಂದಿಗೆ ಸಹಪಾಠಿಯೊಂದಿಗೆ ಚರ್ಚೆ ಮಾಡಬೇಕು. ಡಿಸ್ಕಷನ್ ವಿತ್ ಪಿಯರ್ಸ್ ಅಂದ್ರ ನಮ್ಮ ಸಹಪಾಠಿಯೊಂದಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅಂಡ್ ಟೀಚಿಂಗ್ ಸಮ್ವನ್ ಆರ್ ಆಲ್ಸೋ ಎಫೆಕ್ಟಿವ್ ಮೆಥಡ್ಸ್. ನಮ್ಗೆ ಪೂರ್ಣ ತಿಳಿದಪ್ಪ, ಸಂಶಯ ರಹಿತ ಜ್ಞಾನ ಆಗೈತಂದ್ರ ಅಂತ ಜ್ಞಾನವನ್ನ ನಾವು ಮತ್ತೊಬ್ಬರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಬೇಕು. ಹೀಗೆ ಮಾಡುವುದು ಏನಿದು ನಿಧಿಧ್ಯಾಸನ ಅನ್ನಂಗಿದು. ಈಗ ಒಂದು ತಾಸು ನಿಮ್ಗೇನ್ ಈಗ ಹೇಳ್ತೇವಲ್ಲ, ಓದಿ ಹೇಳೋದ್ರಿಂದ ನನಗ ನಿಧಿಧ್ಯಾಸನ ಆಗ್ತದ, ನಿಮಗೇನಾಗ್ತದ ಶ್ರವಣ ಆಗ್ತದ. ಇದು ಒಂದೇ ಪಾಯಿಂಟ್, ನಿಧಿಧ್ಯಾಸನ ಮಾಡುವಂತ ವಿಧಾನ. ಎರಡನೇದು, ಟ್ರೈ ಟು ಇಮಿಟೇಟ್ ದ ಬಿಹೇವಿಯರ್ ಆಫ್ ಜೀವನ್ ಮುಕ್ತ ಹೂ ಹ್ಯಾಸ್ ಅಸಿಮಿಲೇಟೆಡ್ ಅಂಡ್ ಟ್ರಾನ್ಸ್ಫಾರ್ಮ್. ಜೀವನ ಮುಕ್ತರು ಹೆಂಗ ಜೀವಿಸಿಕೊಂಡು ಇದ್ರು ಅನ್ನುವಂಥದ್ದನ್ನ ಜೀವನ ಮುಕ್ತ ಚರಿತ್ರೆಗಳನ್ನ ಓದಿ ಅದನ್ನ ನಾವು ಜೀವನದಲ್ಲಿ ಅಳವಡಿಸಿಕೋಬೇಕು. ಆಫ್ಟರ್ ಸಮ್ ಟೈಮ್ ಇಟ್ ವಿಲ್ ಬಿಕಮ್ ನ್ಯಾಚುರಲ್. ಅವ್ರನ್ನ ನಾವು ಬೆನ್ನ ಹತ್ತಿ ಅವ್ರು ಹೆಂಗ್ ಮಾಡ್ತಿದ್ರು ಹಂಗ ನಾವು ನಟನೆ ಮಾಡ್ದಂಗ್ ಮಾಡ್ಬೇಕು. ಮೊದಲ ಅವು ಮುಂದೆ ಏನಾಕಾವ, ನಮಗೂ ಕೂಡ ಅವು ಹಸ್ತಗತ ಹಾಕಾವ. ಮೊದಲ ನಟನೆ ಮಾಡ್ರಿ, ಆಮ್ಯಾಗಿಂದ ಅದು ಖಾಯಂ ಆಗ್ತದ. ಸ್ವಾಮಿ ದಯಾನಂದ ಸೆಡ್, ಫೇಕ್ ಇಟ್ ಅಂಡ್ ಮೇಕ್ ಇಟ್. ದಯಾನಂದ ಅಪ್ಪವ್ರು ಹೇಳ್ತಾರಂತ, ಮೊದಲ ನಟನೆ ಮಾಡ್ರಿ, ಆಮ್ಯಾಗ ಅದು ತಾನ ಆಗ್ತದ. We ask the children to do namaskar at the temple or to do Mahatma. They do it mechanically without reverence. The parents train them with the hope that this mechanical practice will turn into reverential one. We can imitate the Mahatma described in Gita in the chapter number 2, verses number 54 to 72, 13 verses and 14 verses from 21 to 27 and lead an alert life. ಅಂತಾರ ಅಪ್ಪವರು. ನಾವು ಮಕ್ಕಳಿಗೆ ಯಾರಾದ್ರೂ ಗುರುಗಳು ಬಂದ್ರಂದ್ರ ಗುರುಗಳಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಪ್ಪ ಅಂತ ಹೇಳ್ತೀವಿ. ಅವ್ರೇನು ಶ್ರದ್ಧಾದಿಂದ ಮಾಡ್ತಾರೇನೋ ಹೆದರಿಕೆಯಿಂದ ಮಾಡ್ತಾರ ಮೊದಲ. ಮುಂದೆ ಹಂಗ ಮಾಡ್ತಾ 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 ದೇವಳಿಗೆ ಬಂದಂಗ ದೊಡ್ಡವರಾದ್ಮೇಲೆ ಭಕ್ತಿ ಪೂರ್ವಕವಾಗಿ ನಮಸ್ಕಾರ ಮಾಡ್ಲಿಕ್ಕೆ ಹೆಂಗ್ ಕಲಿತಾರೋ ಹಂಗ ಜೀವನ ಮುಕ್ತರು ಹೆಂಗ ಇದ್ರಪ್ಪ ಈ ಜಗತ್ನಾಗ, ಸಿದ್ಧಾರೂಢರು ಹೆಂಗಿದ್ರಪ್ಪ, ಸ್ವಾಮಿ ವಿವೇಕಾನಂದರು ಹೆಂಗಿದ್ರು, ಹಂಗಿರಾಕ ನಾವು ಮೊದಲ ನಟನೆಯಿಂದ ಮೂಲಕ ಪ್ರಾರಂಭ ಮಾಡಿ ಅದನ್ನ ಅದೇ ಜೀವನ ಶೈಲಿಯವನ್ನ ನಾವು ಅಳವಡಿಸ್ಕೋಬೇಕು. ಅದನ್ನ ಹೆಂಗ ನಾವು ಇಮಿಟೇಟ್ ಮಾಡ್ಬೇಕು, ಅವ್ರಂಗ ನಟನೆ ಮಾಡ್ಬೇಕು ಅಂತಂದ್ರೆ ಭಗವದ್ಗೀತೆಯ 2ನೇ ಅಧ್ಯಾಯದಾಗ ಜೀವನ ಮುಕ್ತನ ಲಕ್ಷಣ 54ನೇ ಶ್ಲೋಕದಿಂದ 72ರೊಳಗೆ ಹೇಳ್ಯಾರ. ತ ಪ್ರಜ್ಞಶ್ಯ ಕಾಭಾಷ ಸಮಾಧಿ ಸ್ಪರ್ಶ ಕೇಶವ. ಹೆಂಗ ಸ್ಥಿರಪ್ರಜ್ಞೆ ಹೆಂಗ್ ಕೂಡ್ತಾನ, ಹೆಂಗ್ ಮಾತಾಡ್ತಾನ, ಹೆಂಗ್ ಉಸಿರಾಡಿಸ್ತಾನ, ಹೆಂಗ್ ಊಟ ಮಾಡ್ತಾನ ಎಲ್ಲ ಹೇಳ್ಯಾರ ನೋಡ್ರಿ. ಅದನ್ನ ಓದ್ರಿ ಅಂತಾರು. ಇದೆಲ್ಲ ಓದ್ಕೊಂಡು ಆ ರೀತಿ ನೀವು ಜಾಗರೂಕತೆಯ ಜೀವನವನ್ನ ಮಾಡಿದ್ರೆ ನೀವು ಕೂಡ ಏನಾಗ್ತದ, ಇದು ನಿಧಿಧ್ಯಾಸನ ಅನಿಸ್ಕೋತದ. ಮೂರನೇದು ಏನಂತಾರ, ಮೆಡಿಟೇಷನ್ ಇನ್ ಎ ಟ್ರೆಡಿಷನಲ್ ಫಾರ್ಮ್ ಆಫ್ ನಿಧಿಧ್ಯಾಸನ. ಜ್ಞಾನಾನಂತರ ಧ್ಯಾನಕ್ಕ ನಾವು ನಿಧಿಧ್ಯಾಸನ ಅಂತೇವಿ.
It is practiced in a specific place, in a specific posture, as described in the verse number 5 of the ಕೈವಲ್ಯ ಉಪನಿಷತ್. ಕೈವಲ್ಯ ಉಪನಿಷತ್ನೊಳಗೆ ಹೇಳಿದಂಗ, ಆ 5ನೇ ಶ್ಲೋಕದಲ್ಲಿ ಹೇಳಿದಂಗ ನೀವೇನ್ ಮಾಡ್ರಿ, ನಿಧಿಧ್ಯಾಸನವನ್ನ ಮಾಡ್ರಿ. ಗುರುಗಳು ಕಲಿಸಿಕೊಟ್ಟಂತಹ ಆ ಶ್ಲೋಕಗಳನ್ನ ಮನಸ್ಸಿನಾಗಿ ಇಟ್ಕೊಂಡು ಆ ಸ್ವರೂಪವನ್ನ ನೆನೆಸ್ಕೊಂತ ಕೂಡು, ನೆನಿಬೇಕು. ದಿಸ್ ಎಕ್ಸರ್ಸೈಸ್ ಆಫ್ ಫೋಕಸಿಂಗ್ ಇಸ್ ಕಾಲ್ಡ್ ಸಮಾಧಿ ಅಭ್ಯಾಸ. ಈ ರೀತಿ ಮನಸ್ಸನ್ನ ಕೇಂದ್ರೀಕರಿಸಿ ಅದೇ ವಿಚಾರದಲ್ಲಿ ಕೂಡುವುದಕ್ಕೆ ಏನಂತಾರ, ಸಮಾಧಿ ಅಭ್ಯಾಸ ಅಂತಾರ. ಸಮಾಧಿ ಅಂದ್ರ ಫೋಕಸ್, ಅಂದ್ರೆ ಕೇಂದ್ರೀಕರಿಸುವುದು, ಮನಸ್ಸನ್ನ ಆ ವಿಷಯದ ಮ್ಯಾಗೆ ಕೇಂದ್ರೀಕರಿಸುವುದು. ಸಮಾಧಿ ಅಂದ್ರ ಫೋಕಸ್, ಅಭ್ಯಾಸ ಅಂದ್ರೆ ಎಕ್ಸರ್ಸೈಸ್. This focus is on Brahman as an object, but on any aspect of the teaching that is relevant to you. ಆ ಫೋಕಸ್ ಅನ್ನುವಂಥದ್ದು, ಆ ಸಮಾಧಿ ಅನ್ನುವಂಥದ್ದು ಕೇವಲ ಬ್ರಹ್ಮನ ಮ್ಯಾಗಲ್ಲ, ನಿಮಗೆ ಯಾವ್ಯಾವ ಸಂಶಯ ಅದಾವ ಆ ವಿಷಯವನ್ನು ಹಿಡ್ಕೊಂಡು ಮಾಡ್ರಿ ಅಂತಾರೋ. ಇಫ್ ಐ ಫೀಲ್ ಐ ಆಮ್ ಲ್ಯಾಕಿಂಗ್ ಸಮಥಿಂಗ್ ಇನ್ ಲೈಫ್, ನನಗೆ ಏನೋ ಇಲ್ಲಪ್ಪ ಜೀವನದಾಗ ಏನೋ ಕಳ್ಕೊಂಡೇನಿ ಅಂದ್ರ, ಐ ಶುಡ್ ಮೆಡಿಟೇಟ್ ದ್ಯಾಟ್ ಡು ನಾಟ್ ಲ್ಯಾಕ್ ಎನಿಥಿಂಗ್ ಇನ್ ಲೈಫ್. ಅವಾಗ ಏನ್ ಮಾಡ್ಬೇಕು, ನಾನೇನೂ ಕಳ್ಕೊಂಡಿಲ್ಲ, ನಾನು ಪೂರ್ಣ ಅದೇನಿ ಅಂತ ನೀವು ಧ್ಯಾನ ಮಾಡ್ಬೇಕು. ಇಂಡಿಕೇಟಿಂಗ್ ಪೂರ್ಣತ್ವಂ. ಇಫ್ ಐ ಫಿಯರ್ ಡೈಯಿಂಗ್, ನಾನು ಸಾವಿಗೆ ಹೆದರ್ತಿದ್ರಿಪ್ಪ, ಇಷ್ಟಾಗೈತಿ, ಕರೆ ಜ್ಞಾನ ಏನೋ ಆಗಿಲ್ಲ ಅಂತಲ್ಲ, ಆಗ್ಯದ, ಆದ್ರೂ ಒಂದಿನ ಸಾಯ್ತೇನಲ್ಲ ಅಂತ ಹೆದರಿಕೆ ಐತಿ ಅಂದ್ರೆ ಅವಾಗ ಏನ್ ಮಾಡ್ಬೇಕು, ನೀವು ನಿಧಿಧ್ಯಾಸನ, ನೀವು ಎದ್ರ ಮ್ಯಾಗ ಅವಾಗ ಧ್ಯಾನ ಮಾಡ್ಬೇಕು. ಸಮಾಧಿ ಎದ್ರ ಮ್ಯಾಗ ಮಾಡ್ಬೇಕು ಅಂದ್ರ, ನನ್ನ ನಿತ್ಯತ್ವ ಸ್ವರೂಪ ಐತಲ್ಲ, ಆ ನಿತ್ಯತ್ವ ಸ್ವರೂಪದ ಮ್ಯಾಗ ಧ್ಯಾನ ಮಾಡ್ರಿ. ಈಗ ನಿಮ್ಮ ಸಂಬಂಧಿಕರ ನಿಮಗೆ ಕಾಣಕತ್ತಾರ ಅಂತ ತಿಳ್ಕೊಳ್ರಿ. ನಿಮ್ಮ ಸಂಬಂಧಿಕರ ನಿಮಗೆ ಕಾಣಕತ್ತಾರ ಅಂತಂದ್ರ ಅವಾಗ ನೀವು ಏನ್ ಧ್ಯಾನ ಮಾಡ್ಬೇಕು ಅಂದ್ರ, ನಾನು ಅಸಂಗನಿದ್ದೇನೆ ಅಂತ ಧ್ಯಾನ ಮಾಡ್ರಿ. ಆ ಎದುರಿಗೆ ಬೆಂಕಿ ಬಾಣ ಬಿಟ್ರಂದ್ರ ಇಲ್ಲೇ ನೀರಿನ ಬಾಣ ಬಿಟ್ರಿ ಅಂತಾರ ನೋಡ್ರಿ ಯುದ್ಧದಾಗ. ಹಂಗ ಅಲ್ಲಿ ನಿಮ್ಗೆ ಯಾವ ಸಮಸ್ಯೆ ಅದ ಆ ಸಮಸ್ಯೆಗೆ ವಿರುದ್ಧವಾದಂತಹ ಒಂದು ಫೋಕಸ್, ಒಂದು ಧ್ಯಾನವನ್ನ ಮಾಡ್ರಿ. ಇದಂತಾರ ನಿಧಿಧ್ಯಾಸನ. Choose the appropriate teaching and focus on it to internalize it. ನಿಮ್ಗೆ ಯಾವ ಸಮಸ್ಯೆ ಐತಿ ಅದಕ್ಕೆ ಒಳಗ ಒಂದು ಆಯುಧವನ್ನು ಹುಡುಕ್ರಿ. ಆ ಒಂದು ಒಳ ಆಯುಧದಿಂದ ಒಳ ರೂಪವನ್ನು ಕೊಟ್ಟು ಅದಕ್ಕೆ ಪ್ರತಿರೋಧವನ್ನು ಉಂಟು ಮಾಡ್ರಿ. The purpose of ನಿಧಿಧ್ಯಾಸನ is not moksha. ನಿಧಿಧ್ಯಾಸನ ಮಾಡೋದು ಮೋಕ್ಷಕ್ಕೇನ್ರಿ? ಅಲ್ಲ. Through the teaching we have understood that moksha is not a future event to happen. ಶಾಸ್ತ್ರ ಶ್ರವಣ ಮಾಡೋದ್ರಿಂದ ನಮ್ಗೆ ಗೊತ್ತಾಗ್ಯದ, ಈ ಮೋಕ್ಷ ಅಂದ್ರ ಇದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಆಗುವಂತಹ ಒಂದು ಘಟನೆ ಅಲ್ಲ. It is to remind ourselves that the change in the situation will not make me free because I am already free despite of the situation. ನನಗ ಇಂಥ ಒಂದು ಪರಿಸ್ಥಿತಿ ಬಂದದ, ಗಂಡಾಂತರ ಬಂದದ, ಈ ಗಂಡಾಂತರದಿಂದ ಸಮಸ್ಯೆಯನ್ನ ಹುಡುಕಾಗತ್ತೇನೆ ನಾನು. ಸಮಸ್ಯೆ ಹುಡುಕುದಕ್ಕ ಸಮಸ್ಯೆ ಪರಿಹಾರ ಆಗುದು ಅಲ್ಲ, ಅಲ್ಲ. ನನಗ ಸಮಸ್ಯೆನ ಇಲ್ಲ ಅಂತ ತಿಳ್ಕೊಳ್ಳುದ ಸಮಸ್ಯೆ ಐತಿ, ಪರಿಹಾರ ಅದ. ನನಗೆ ಸಮಸ್ಯೆ ಅದ, ಇದಕ್ಕೊಂದು ಸಮಸ್ಯೆ ಒಂದು ಪರಿಹಾರ ಬೇಕನ್ನೋದಲ್ಲ. ಈ ಸಮಸ್ಯೆಗಳ ಮಧ್ಯದಲ್ಲಿ ನಾನು ಸಮಸ್ಯೆ ಇಲ್ಲದಾವದೇನಿ ಅಂತ ತಿಳ್ಕೊಳ್ಳೋದ ಅಲ್ಲಿ ಪರಿಹಾರ ಅದ ಅಂತಾರಪ್ಪ. ಎಂತ ಚಂದ ಮಾತು. ಯಾರಿಗೆ ಅರ್ಥ ಆತು, ಯಾರಿಗಾಗ್ಲಿಲ್ಲ ಅವ್ರಿಗೆ ಆಗ್ಲಿಲ್ಲ. ಐ ಆಮ್ ಆಲ್ರೆಡಿ ಫ್ರೀ ಡಿಸ್ಪೈಟ್ ಆಲ್ ದ ಸಿಚುವೇಶನ್. ನನ್ನ ಪರಿಸ್ಥಿತಿ ಎಂತ ಗಂಭೀರ ಇದ್ರೂ ಕೂಡ, ಗಂಭೀರ ಪರಿಸ್ಥಿತಿ ಒಳಗೂ ಕೂಡ ನಾನು ಆತ್ಮನಾಗಿ, ನಾನು ಅಸಂಗನಾಗಿ, ಯಾವ ಸಮಸ್ಯೆ ರಹಿತನಾಗಿದ್ದೇನೆ ಅಂತ ತಿಳಿಯುವುದು ಅದಕ್ಕೆ ಪರಿಹಾರ ಅದ ಅಂತ. ಇಟ್ ಇಸ್ ನಾಟ್ ಎನ್ ಇವೆಂಟ್ even meant for knowledge, which is gifted, gained only through Shravanam and Nididhyasanam, is not meant to prove, confirm or validate the knowledge. Proving is done by Mananam. It is not for gaining an extraordinary experience because the experiences belong to Anatma. Nididhyasana ಅಂದ್ರೆ ಯಾವುದೋ ಒಂದು ವಿಶೇಷವಾದಂತಹ ಧ್ಯಾನ ಕುಂತಾಗ ನನಗೆ ವಿಶೇಷ ಅನುಭವ ಆತು ಅಂತ ಹೇಳಕ್ಕಲ್ಲ. ಯಾಕಂದ್ರೆ ಯಾವ್ಯಾವ್ದು ಧ್ಯಾನ ಕುಂತಾಗ ಏನೇನು ವಿಶೇಷ ಅನುಭವ ಆಕವ ಅವು ಆತ್ಮದಾಗ ಆಗ್ತಾವ, ಏನು ಅನಾತ್ಮದ ಆಕವು ಅಂತ ಕೇಳಿದ್ರೆ ಅಪ್ಪೋರ್ ಅಂತಾರ ಎಲ್ಲ ಅನುಭವಗಳು ಅನಾತ್ಮದ್ದು, ಆತ್ಮದ ಅನುಭವನೇ ಇಲ್ಲ ಅಂತ.
ಎಲ್ಲ ಅನುಭವಕ್ಕೆ ಮಹತ್ವ ಕೊಡಬೇಡ್ರಿ. ಅನುಭವ ಎಲ್ಲ ಅನಾತ್ಮದು ಅದಾವ. ಆರ್ಡಿನರಿ ಎಕ್ಸ್ಪೀರಿಯನ್ಸಸ್ ಬಿಲಾಂಗ್ ಟು ಆರ್ಡಿನರಿ ಅನಾತ್ಮ ಅಂಡ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ ಬಿಲಾಂಗ್ ಟು ಎಕ್ಸ್ಟ್ರಾರ್ಡಿನರಿ ಅನಾತ್ಮ. ಸಾಮಾನ್ಯವಾದಂತಹ ವಿಚಾರ ಅನುಭವ ಆಗಾಗತ್ತೈತಂದ್ರ ಸಾಮಾನ್ಯ ವಸ್ತುವಿನ ಅನುಭವ ಆಗಾಗತ್ತೈತಂದ್ರ ವಿಷಯಗಳು ಸಾಮಾನ್ಯ ಅದಾವ. ಇಲ್ಲಪ್ಪ ನನಗೆ ವಿಶೇಷ ಅನುಭವ ಆಗಾಗತ್ತೈತಿ ಅಂದ್ರೆ ಅದು ವಿಶೇಷ ವಸ್ತು ಅನ್ನುವ ಅನುಭವ. ಆದ್ರ ಆತ್ಮಕ್ಕೂ ಆ ವಿಶೇಷ ವಸ್ತುವಿಗೆ ಏನು ಸಂಬಂಧ ಇಲ್ಲ, ಅದು ಅನಾತ್ಮನ ಐತಿ ಒಬ್ಬ. Even Shankaracharya admits that extraordinary experiences are possible, but they have no relationship to self-knowledge. ಈಗ ಕೆಲವು ಮಂದಿಗೆ ನಾ ಧ್ಯಾನ ಕುಂತಾಗ ನನಗೆ ಏನೋ ಒಂದು ವಿಶೇಷವಾದಂತ ಅನುಭವ ಕಂಡು ಬಂತು ಅಂತ ಹೇಳ್ತಾರೆ. ಈಗ ಒಬ್ರು ಹೇಳ್ತಾರೆ ನೋಡ್ರಿ, ಹೌರಾ ಬೀಜ ಬಿರುಕ್ ಬಿದ್ದದ, ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಹೊಡಿತದ ಅಂತ ಒಬ್ಬ ಅವನು ತಪಸ್ವಿ ಬಂದು ಹೇಳ್ತಾನ. ನನಗ ಹಂಗ ತಪಸ್ಸಿ ಕುಂತಾಗ ಹೌರಾ ಬ್ರಿಡ್ಜ್ ಬಿರುಕ್ ಬಿಟ್ಟದ ಅಂತ ನನಗೆ ಗೊತ್ತಾಗೈತೆ ಅಂತ ಹೇಳ್ತಾನ. ಇಂಥ ಒಂದು ಅಲೌಕಿಕವಾದಂತ ಅನುಭವಗಳು ಆಗೋದಿಲ್ಲ ಅಂತ ನಾವೇನು ಅನ್ನೋದಿಲ್ಲ, ಆಕ್ಕವ. ಆದ್ರೆ ಅದು ಲೌಕಿಕ ಅನುಭವ, ಅಲೌಕಿಕವಾದಂತ ಅನುಭವ ಅಂತ ನೀವು ಅನ್ನಾಗತ್ತಿರಲ್ಲ, ಪವಾಡ ಸದೃಶ್ಯವಾದಂತ ಅನುಭವ ಅನ್ನಾಗತ್ತಿರಲ್ಲ, ಅದು ಕೂಡ ಅನಾತ್ಮದ ಐತಿ, ಆತ್ಮದೆಲ್ಲ ಐತಿ. ಅವರಾ ಬೀಜ ಬೀಳ್ತೈತಿ ಅಂತ ಯಾರೋ ಒಬ್ರು ಹೇಳಿದ್ರು ಮೊದಲೇ. ಅದನ್ನ ನಾವು ಒಬ್ರು ಪವಾಡ ಪುರುಷರು ಅಂತ ಮೆರೆಸ್ಬಿಟ್ವಿ. ಅವ್ರ ಹೆಸರು ಹೇಳೋದಿಲ್ಲ ನಾವು. ಇಂಥ ಆಗುದಿಲ್ಲ ಅಂತಲ್ಲ, ಇಂಥ ಅನುಭವಗಳು ಆಕಾವ ಇಲ್ಲಂತಲ್ಲ. ಧ್ಯಾನ ಕುಂತ್ಕೊಂಡಾಗ ಇಂಥ ವಿಶೇಷ ಅನುಭವಗಳ ವಿಶ್ವೇಶ್ವರಯ್ಯನೂ ಹೇಳಿದ್ರಲ್ಲಿ ಟ್ರೈನ್ ಆಕ್ಸಿಡೆಂಟ್ ಅಂತ ಹೇಳಿ ತಡೆಯಂಗ್ ಮಾಡಿದ್ರಲ್ಲ, ಅದು ಆತ್ಮಜ್ಞಾನ ಅಲ್ಲ. ಅಲ್ಲ, ಆತ್ಮಜ್ಞಾನಕ್ಕೂ ಇದಕ್ಕೂ ಏನೋ ಸಂಬಂಧ ಇಲ್ಲ ಅಂತಾನು ನಾವೇನ್ ಮಾಡ್ತೇವಿ, ಜೋಡಿಸ್ಬಿಡ್ತೇವೆ. ವಿಶೇಷ ಜ್ಞಾನ ಅನುಭವ ಅಷ್ಟೇ. ಎಕ್ಸ್ಟ್ರಾರ್ಡಿನರಿ ಅನಾತ್ಮ ಜ್ಞಾನ ಅಂದ್ರೆ ಇರುತ್ತೆ. ಆತ್ಮಜ್ಞಾನ ಅನ್ನಕ್ ಹೋಗ್ಬೇಡ, ವಿಶೇಷವಾದಂತ ಅನಾತ್ಮಜ್ಞಾನ ಅಂತ ಆತ್ಮಜ್ಞಾನ ಅನ್ನಕ್ ಹೋಗ್ಬೇಡ. ಈವನ್ ಶಂಕರಾಚಾರ್ಯ ಅಡ್ಮಿಟ್ಸ್ ದಟ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ ಆರ್ ಪಾಸಿಬಲ್. ಈ ರೀತಿ ಪವಾಡ ಸದೃಶ್ಯಗಳ ಅನುಭವಗಳು ಆಗುವಂತದ್ದು ಸಾಧ್ಯತೆಯನ್ನ ಶಂಕರಾಚಾರ್ಯರು ಒಪ್ಕೋತಾರೆ. ಬಟ್ ದೇ ಹ್ಯಾವ್ ನೋ ರಿಲೇಶನ್ಶಿಪ್ ವಿತ್ ಸೆಲ್ಫ್ ನಾಲೆಜ್. ಆದ್ರೆ ಅವಕ್ಕೂ ಆತ್ಮಜ್ಞಾನಕ್ಕೂ ಏನೇ ಎಳ್ಳಷ್ಟು ಸಂಬಂಧ ಇಲ್ಲ ಅಂತ ಹೇಳ್ತಾರ ಅವ್ರು. A ಜ್ಞಾನಿ is not necessary a siddhi, a mystic with external experience or powers. ಜ್ಞಾನಿಗೆ ಅವು ವಿಶೇಷವಾದಂತ ಪವಾಡ ಮಾಡೋ ಶಕ್ತಿ ಇರಬೇಕು ಅಂದ್ರ ಜ್ಞಾನಿ ಅನ್ನಕ್ ಹೋಗ್ಬೇಡ್ರಿ. ಪವಾಡ ಮಾಡುವಂತ ಶಕ್ತಿ ಅದಾರ ಅಂತಂದ್ರ ಅದು ಧ್ಯಾನದ ಫಲ, ಅದು ಜ್ಞಾನದ ಫಲ ಅಲ್ಲ, ತಿಳ್ಕೊಡ್ರಿ. ಅದಕ್ಕಂತಾರ ಜ್ಞಾನಿ is not necessarily a siddhi, a mystic with extraordinary experiences or powers. There are 4 type of people. ಜಗತ್ನಾಗ 4 ತರದ ಜನ ಅದಾರಂತ. ಒಬ್ಬವ ಜ್ಞಾನಿ, ಅವ ಸಿದ್ಧಿನೂ ಅದಾನ, ಅಂದ್ರೆ ಅವ ಪವಾಡನೂ ಮಾಡ್ದಾನ, ಜ್ಞಾನಿನೂ ಅದಾನ. ಸಿದ್ಧಾರೂಢ ನೋಡ್ರಿ, 1ನೇ ತರಗತಿ. ಜ್ಞಾನಿನೂ ಇರ್ತಾರ, ಪವಾಡನೂ ಮಾಡ್ತಿರ್ತಾರ. ಜ್ಞಾನಿ ಪುರುಷ ಅಂಡ್ ಸಿದ್ಧಿ ಪುರುಷ ಒಬ್ಬ ಕಾಮನ್ ಟೈಪ್ ಜನ. ಎರಡನೇದವರು ಜ್ಞಾನಿ ಹೂ ಇಸ್ ನಾಟ್ ಸಿದ್ಧಿ, ಬರೀ ಜ್ಞಾನವನ್ನು ಹೇಳ್ತಾರ, ಅವರಲ್ಲಿ ಯಾವ ಪವಾಡನೂ ಇರುವುದು. ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಇರ್ತಾನ, ಅವನು ಪವಾಡ ಯಾವ್ದು ಮಾಡಕ್ ಹೋಗುದಿಲ್ಲ. ಇನ್ನೊಬ್ಬ ಇರ್ತಾನ 3ನೇದವ ಕೇವಲ ಸಿದ್ಧಿ ಪುರುಷ ಇರ್ತಾನ, ಅವ್ನು ಯಾವ್ದು ಆತ್ಮಜ್ಞಾನ ಇರೋದಿಲ್ಲ. ಉದಾಹರಣೆ ಅಂದ್ರೆ ರಾವಣ ಅಂತ ಹೇಳ್ತಾರೆ. ಇದು ಎ ಸಿದ್ಧಿ ಪರ್ಸನ್ ಬಟ್ ನಾಟ್ ಎ ಜ್ಞಾನಿ ಲೈಕ್ ರಾವಣ. 4ನೇದವ ಅದ ನೋಡ್ರಿ, ಅವ ಯಾವ ಅಂದ್ರ ಅವ ಸಿದ್ಧಿನೂ ಅಲ್ಲ, ಅವ ಜ್ಞಾನಿನೂ ಅಲ್ಲ, ಪಕ್ಕ ಅಜ್ಞಾನಿ. ನಮ್ಮ ಜನ ಅದಲ್ಲ, ಪಕ್ಕ ಅಜ್ಞಾನಿಗಳು. ನಿನ್ನೆ ಒಂದು ಯೂಟ್ಯೂಬ್ ನೋಡಿದೆ. ಆ ಯೂಟ್ಯೂಬ್ನಾಗ ಜಮಖಂಡಿ ಹತ್ರ ಒಂದು ಊರು, ಅಲ್ಲಿ ಯಾರೋ ಒಬ್ರು 30 ವರ್ಷದವ್ರು ಪವಾಡ ಮಾಡಾಕತ್ತಾರ. ಆರಾಮ ಇದ್ದವ್ರಿಗೆ ಆರಾಮ್ ಮಾಡಾಕತ್ತಾರ. ಅವ್ರು ಮುಟ್ತಾರ, ಇವ್ರಿಗೆ ಆರಾಮ್ ಆಗ್ತದ. ಎಲ್ಲಾ ಜನ ಅಲ್ಲಿ ಹೊಂಟಾರ. ದವಾಖಾನೆ ತೋರಿಸಿರೋ ಕಮ್ಮಾಗದವ್ರು ಆರಾಮ್ ಆಗ್ಬೇಕು ಅಂತ ಅಲ್ಲಿ ಹೊಂಟಾರ. ಇವೆಲ್ಲ ಉತ್ತರ ಕರ್ನಾಟಕದಾಗ ಯಾಕೆ ಅದಾವ್ರಿ, ಬೇರೆ ಕಡೆ ಯಾಕಿಲ್ಲ? ನಂಬ್ತಾರ್ರಿ ಜನ, ಬಹಳ ನಂಬ್ತಾರ. 3 ಜನ ಐತಿ ಇಲ್ಲಿ, 3 ಜನ ಇದ್ದವ್ರು ನಂಬ್ತಾರ.
ಇಷ್ಟೇ, ಮತ್ತೊಂದೇನು ವಿಚಾರ ಇಲ್ಲ. Thus, Nididhyasana for the solely for assumption of the teaching by dwelling upon them. What is the sign of assimilation? It is a change in unhealthy reaction or response to the situation in life. One will attain peace, shanti, samatvam, which is the experience of the benefit of the knowledge, Brahma, Jnana, Phala, Anubhava. There is no experience of Brahman. This transformation is not instantaneous. It is gradual. It can be measured using a fit test ಅಂತ. ಇದೊಂದು ಮಾತು ಹೇಳ್ತಾರ ಅವರು, ಎಷ್ಟು ಮಂದಿಗೆ ಪಚನ ಆಕೈತೆ ನಾ ಹೇಳ್ತಾರೆ, ಹೇಳ್ತೀನಿ, ಅರ್ಥ ಹೇಳ್ತೀನಿ. ನಿಧಿಧ್ಯಾಸನ ಅಂತಂದ್ರ ಅದು ಪೂರ್ಣ ಶಾಸ್ತ್ರವನ್ನ ಜೀರ್ಣಿಸಿಕೊಳ್ಳುವುದಂತ ಅರ್ಥ. ಅಂದ್ರ ಅನ್ನವನ್ನ ಉಂಡಂತ ಅನ್ನವನ್ನ ಪಚನ ಮಾಡಿ ಜೀರ್ಣಿಸಿ ರಕ್ತ ಮಾಡೋದೈತಲ್ಲ, ಹಂಗ ಶಾಸ್ತ್ರವನ್ನ ರಕ್ತಗತ ಮಾಡ್ಕೋಬೇಕು. ಅದಕ್ಕಂತಾರ ನಿಧಿಧ್ಯಾಸನ. ಮತ್ತೆ ಏನದು ನಿಧಿಧ್ಯಾಸನ ಅಂದ್ರೆ, ಇಟ್ ಚೇಂಜ್ ಇನ್ ದಿ ಅನ್ಹೆಲ್ದಿ ರಿಯಾಕ್ಷನ್. ಯಾವುದೋ ಒಂದು ಪರಿಸ್ಥಿತಿ ಬಂದಾಗ ಅನಾರೋಗ್ಯಕರವಾದಂತಹ ಪ್ರತಿಕ್ರಿಯೆಯನ್ನ ತೋರಿಸಬಾರದು. ನಾವು ಅಲ್ಲಿ ಏನು ಪ್ರತಿಕ್ರಿಯೆ ತೋರಿಸ್ಬೇಕು, ಎಷ್ಟು ತೋರಿಸ್ಬೇಕು ಅಷ್ಟೇ ತೋರಿಸೋದು, ಕಲಿಯುವುದಂತ ಏನೈತಿ ಅದು ನಿಧಿಧ್ಯಾಸನ. ಜಗತ್ನಾಗ ಏನೋ ಘಟನೆ ಆಗ್ತದ, ಅದು ಸತ್ಯ ಆಯ್ತೋ ಮಿಥ್ಯೆ ಆಯ್ತೋ, ಅದು ಮಿಥ್ಯೆ ಐತಿ, ಅದಕ್ಕೆ ಸತ್ಯತ್ವ ಬುದ್ಧಿ ಕೊಡಬಾರ್ದು, ಇಷ್ಟೇ ಕೆಲಸ. ಇದಕ್ಕೆ ನಿಧಿಧ್ಯಾಸನ ಅಂತಾರ. ನೀವು ಅವನೇನು ತಡ್ಯಾಕ್ ಹೋಗ್ಬೇಡ್ರಿ, ಅವು ಬರುವ ಹೋಗುವ ಅಂತಂತಾರ ಇವು. ಒನ್ ವಿಲ್ ಅಟೇನ್ ಪೀಸ್, ಶಾಂತಿ, ಸಮತ್ವಂ. ಹೀಗಿದ್ದಾಗ ಕಷ್ಟಗಳ ಮಧ್ಯದಲ್ಲಿನ ಶಾಂತಿಯಿಂದ ಇರುವಂತ ಕಲೆ ಅದ ಇದು ಆತ್ಮೀಯರೇ. ನಮ್ಮ ಎಲ್ಲ ದುಃಖಗಳನ್ನ ಕಳೆದ ಕಸ ಹೊಡೆದು ಒಂದ್ ಕಡೆ ಹಾಕಿ ಸುಖದಿಂದ ಇರುವುದಲ್ಲ, ಕಷ್ಟಗಳ ಮಧ್ಯದಲ್ಲಿ ಸುಖದಿಂದ ಇರುವಂತ ಕಲೆ ಮೋಕ್ಷ ಅದ. ತಿಳ್ಕೊಳ್ರಿ. ಇನ್ನ ಏನ್ ಹೇಳ್ಬೇಕು? Which is the experience of the benefit of the self knowledge. ಆತ್ಮಜ್ಞಾನದ ಲಾಭ ಏನಪ್ಪಾ ಅಂದ್ರ, ಕಷ್ಟಗಳ ಸುರಿಮಳೆ ಇದ್ದಾಗನ ಸುಖದಿಂದ ಇರುವಂತಹ ಒಂದು ಕಲೆ, ಅದಕ್ಕೆ ಅಂಟ್ಕೊಳ್ಳೋದಂಗ ಇರುವಂತದ್ದು ಕಲೆ. ಅದು ಮಿಥ್ಯೆ ಆಯ್ತಂತೆ ಕೂಡ ಅದನ್ನ ಕೈ ಬಿಡುವುದು ಒಂದು ಕಲೆ. ಮತ್ತೆ ಇನ್ನೊಂದು ಹೇಳ್ತಾರ, ದೇರ್ ಇಸ್ ನೋ ಎಕ್ಸ್ಪೀರಿಯನ್ಸ್ ಆಫ್ ಬ್ರಹ್ಮ. ಆತ್ಮದ ಅನುಭವ ಎಂದೂ ಆಗುವುದಿಲ್ಲ. ನಾವೇನೋ ಒಂದ್ ದಿವಸ ಆಗ್ತದ ಅಂತ ಕುಂತೀವಿ, ಆಗೋದಿಲ್ಲ, ಎಂದೂ ಆಗುದಿಲ್ಲ. 100 ವರ್ಷ ಅಲ್ಲ, 1000 ವರ್ಷ ಅಲ್ಲ, ಇನ್ನ ಎಷ್ಟು ಸಲ ಹುಟ್ಟಿ ಬಂದ್ರು ಅದು ಅನುಭವ ಆಗುದಿಲ್ಲ. ಅನುಭವ ಆಗುದಿಲ್ಲ ಅಂದ್ರೆ ಏನು? ಪರೋಕ್ಷ ಅನುಭವ ಆಗುದಿಲ್ಲ, ಅಪರೋಕ್ಷ ಅನುಭವ ಆಗ್ತದೆ. ದಿಸ್ ಟ್ರಾನ್ಸ್ಫಾರ್ಮೇಶನ್ ಇಸ್ ನಾಟ್ ಇನ್ಸ್ಟಂಟೇನಿಯಸ್, ಇಟ್ ಈಸ್ ಗ್ರಾಜುವಲ್. ಇದು ಒಮ್ಮೆ ಆಗುದಲ್ಲ, ಸ್ವಲ್ಪ ಸ್ವಲ್ಪ ಒಳಸರಿಯುತ್ತ, ಒಳ್ಳೆಯ ಬಟ್ಟೆಯ ನಾರೆಯುತ್ತ ಅಂತ ನಿಜಗೊಂಡ್ರು. ಅದು ಹೆಂಗ್ ಗೊತ್ತಾಗ್ತೈತಿ ಅಂದ್ರೆ, ಒಂದು FIT ಟೆಸ್ಟ್ ಮಾಡ್ರಿ ಅಂತಾರು. FIT, ಎಫ್ ಅಂದ್ರೆ ಏನು, ಐ ಅಂದ್ರೆ ಏನು, ಟಿ ಅಂದ್ರೆ ಏನು ಹೇಳ್ತಾರ. ಆ ಟೆಸ್ಟ್ ಮಾಡ್ರಿ ಗೊತ್ತಾಗ್ತದ ಅಂತ. ಎಫ್ ಅಂದ್ರೆ ಏನು ಅಂತಂದ್ರ, ರಿಡಕ್ಷನ್ ಇನ್ ಫ್ಲೂಯೆನ್ಸಿ ಆಫ್ ಅನ್ಹೆಲ್ದಿ ರಿಯಾಕ್ಷನ್ ಟು ಸಿಚುವೇಶನ್ ಇನ್ ಲೈಫ್. ಅಲ್ಲಿ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರ ಅದ್ರ ಬಗ್ಗೆ ಹಳಹಳಿ ಮಾಡ್ಕೊಂತ 2 ದಿನ 3 ದಿನ ಊಟ ನಿದ್ದೆ ಇರ್ದಂಗಿರುವುದು ಆಗ್ಬಾರದು. ಒಂದು ಕ್ಷಣದಲ್ಲಿ ಮತ್ತೆ ವಾಪಸ್ ಮೊದಲಿನ ಸ್ಥಿತಿಗೆ ಬರಾಕತ್ತೇವಿ ಅಂದ್ರ ತಿಳ್ಕೋಬೇಕು, ಜ್ಞಾನದ ಫಲ ನಮ್ಮಲ್ಲೇ ಕೆಲಸ ಮಾಡಾಕತ್ತದ. ಎಫ್ ಅಂದ್ರ ಫ್ರೀಕ್ವೆನ್ಸಿ ಆಫ್ ಅನ್ಹೆಲ್ದಿ ರಿಯಾಕ್ಷನ್ಸ್. ಐ ಅಂದ್ರ ರಿಡಕ್ಷನ್ ಆಫ್ ಇಂಟೆನ್ಸಿಟಿ ಅಟ್ ಆಲ್ ದ 3 ಲೆವೆಲ್ಸ್. ಭೌತಿಕ ಮಟ್ಟ, ವಾಚಕ ಮಟ್ಟ, ಮಾನಸಿಕ ಮಟ್ಟದಲ್ಲಿ ಏನದ, ಏನು ತೊಂದರೆಗಳಾಕವ ಅವನ್ನೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ನಿಷ್ಕ್ರಿಯಗೊಳಿಸ್ಬೇಕು. ರಿಡಕ್ಷನ್ ಇನ್ ಇಂಟೆನ್ಸಿಟಿ ಇನ್ ಆಲ್ ದ 3 ಲೆವೆಲ್ಸ್, ಫಿಸಿಕಲ್, ವರ್ಬಲ್ ಅಂಡ್ ಮೆಂಟಲ್. 3ನೇ ಐ. ಟಿ ಅಂದ್ರೆ ರಿಡಕ್ಷನ್ ಇನ್ ಟೈಮ್ ರಿಕವರಿ. ಮೊದಲು ಒಂದು ಏನಾರ ಘಟನೆ ಆತಪ್ಪ, ಯಾರೋ ಒಬ್ರು ತೀರ್ಕೊಂಡ್ರು ಆತ್ಮೀಯರು, 15 ದಿವಸ 20 ದಿವಸ ಅದ್ಕೊಂತ ಕುಂಡ್ರುದಲ್ಲ, ಅಷ್ಟ ಒಂದು 15 ನಿಮಿಷದಾಗ ಮತ್ತೆ ರಿಕವರ್ ಆಗಿಬಿಡ್ಬೇಕು. ಇವು ಆಗ್ಯಾವಂದ್ರ ನೀನು ನಿಧಿಧ್ಯಾಸನ ಮಾಡಿದಿ ಅಂತ ಲೆಕ್ಕ. ಮಾಡಿಲ್ಲ ಅಂದ್ರೆ ಮಾಡಪ್ಪ ಅಂತ ಅರ್ಥ. ಈ FIT ಟೆಸ್ಟ್ ಮಾಡಿ ನೋಡ್ಕೊಡ್ರಿ ಅಂತ ಹೇಳ್ತಾರಪ್ಪ. How much time to recover the balance? It is said that Uttama Purusha recovers in a moment, the Madhyama Purusha in 1.5 hours, and Adama Purusha in 24 hours. But a Papi doesn't recover even till death. ಏನಾದ್ರೂ ಘಟನೆ ನಡೆದು ಬಂದ್ರೆ ಉತ್ತಮ ಪುರುಷ ಇದ್ದಾವ ಒಂದು ಕ್ಷಣದೊಳಗ ಹೊರಗೆ ಮತ್ತೆ ನಾರ್ಮಲ್ ಬಂದ್ಬಿಡ್ತಾನ. ಮಧ್ಯಮ ಪುರುಷ ಇದ್ದಾವ 1-1.5 ತಾಸದೊಳಗೆ ನಾರ್ಮಲ್ ಆಗ್ತಾನ. ಅಧಮ ಇದ್ದಾವ 1 ದಿನ 24 ತಾಸು ತಗೊಂಡು ಆರಾಮ ಆಗ್ತಾನ. ಮತ್ತ ಪಾಪಿ ಇದ್ದಾವ ಸಾಯಿ ಮಠನು ಚಿಂತೆ ಮಾಡ್ಕೊಂತ ಕುಂಡಿರ್ತಾನ ಅಂತ.
ನಾವ್ ಯಾರದೇವಿ ವಿಚಾರ ಮಾಡ್ರಿ. ಏನ್ ಪಾಪಿ ಅದೇವೋ, ಇದು ಅಧಮರದೇವೋ, ಮಧ್ಯಮರದೇವೋ, ಉತ್ತಮರದೇವೋ ನೋಡ್ಕೊಡು. ಪಾಪಿಗಳಿದ್ರ ಅಧಮಕ್ಕ ಪ್ರಯತ್ನ ಮಾಡೋ, ಅಧಮರಿದ್ರ ಮಧ್ಯಮ ಆಗಕ್ ಪ್ರಯತ್ನ ಮಾಡೋ, ಮಧ್ಯಮರಿದ್ರ ಉತ್ತಮ ಪುರುಷರಾಗಕ್ಕ ಪ್ರಯತ್ನ ಮಾಡ್ರಿ ನಿಧಿಧ್ಯಾಸನದಿಂದ ಅಂತ. The Vedanta doesn't accept us to be completely free from these reactions. ಯಾವುದು ಪ್ರತಿಕ್ರಿಯೆ ಇಲ್ಲದಂಗ ಇರಾಕ್ ಹೋಗ್ಬೇಡ್ರಿ ಅಂತ ಜೀವನ ಮನೆ ಹೇಳಕತ್ತಿಲ್ಲ. ಇಲ್ಲೇ ಪ್ರತಿಕ್ರಿಯೆಗಳು ಬೇಕು, ಮನುಷ್ಯ ಅದೀವಿ ನಾವು. ಇಟ್ ಓನ್ಲಿ ಹೆಲ್ಪ್ಸ್ ಅಸ್ ಟು ಕೀಪ್ ದ ಬ್ಯಾಲೆನ್ಸ್ ಮಾಡ್ರಿಪ್ಪ, ನಿಯಂತ್ರಣ ಮಾಡ್ರಿ, ಹೊಂದಾಣಿಕೆ ಮಾಡ್ಕೊಡ್ರಿ ಅಂತ. ಎ ಹೆಲ್ದಿ ಬಾಡಿ ಡಸಂಟ್ ಗೆಟ್ ಸಿಕ್ ಸಮಟೈಮ್ಸ್. A healthy body does get sick sometimes but recovers fast because it has internal immunity to fight the disease and get back to the health. ಒಂದು ಆರೋಗ್ಯಕರವಾದಂತ ಶರೀರ ಹೆಂಗಿರ್ತದ ಅಂದ್ರೆ ಅದಕ್ಕೆ ರೋಗ ಬರಬಾರ್ದಂತಲ್ಲ. ರೋಗ ಬಂದಾಗ ರೋಗವನ್ನ ಆದಷ್ಟು ಬೇಗನೆ ಹೊಡೆದು ಉಳಿಸುವಂತ ಸಾಮರ್ಥ್ಯ, ರೋಗ ನಿರೋಧಕ ಶಕ್ತಿ ಇರಬೇಕು. Similarly, a healthy mind bounce back negative state like rubber ball ಹೆಂಗ್ ಒದ್ರ ಹೋಗತಿ, ಹಂಗ ರಬ್ಬರ್ ಬಾಲ್ ಗತಿ ಒದಿಯುವಂತ ಮನಸ್ಸು ಗಟ್ಟಿರ್ಬೇಕು ಅಂತಾರ. While an unhealthy mind says in a negative emotions like a wet clay ball. ನಮಗೇನಾದ್ರೂ ದುಃಖ ಸನ್ನಿವೇಶ ಬಂದಾಗ ನಮ್ದು ಬಾಲ್ ಹೆಂಗ್ ಆಗ್ಬೇಕು ಅಂದ್ರೆ ರಬ್ಬರ್ ಬಾಲ್ ಆಗ್ಬೇಕು, ಮಣ್ಣಿನ ಮುದ್ದೆ ಆಗ್ಬಾರ್ದು ಅಂತಾರ. ಮಣ್ಣಿನ ಮುದ್ದೆ ಆದ್ರೆ ಗಚ್ಚ ಹಿಡ್ಕೊಂಡು ಕೂತ್ಬಿಡ್ತದೆ ಅಲ್ಲೇ ಅದು. ದಿಸ್ ಬೆನಿಫಿಟ್ ಆಫ್ ಜ್ಞಾನಂ ಈಸ್ ಕಾಲ್ಡ್ ಜೀವನ್ ಮುಕ್ತಿ. ಈ ಜ್ಞಾನದ ಈ ಫಲಕ್ಕೆ ಏನಂತಾರ? ಜೀವನ್ ಮುಕ್ತಿ ಅಂತಾರ್ರಿ. The teaching is at the end part of the Vedas and therefore it is called Vedanta. ಈ ಒಂದು ಶಿಕ್ಷಣ ವೇದದ ಕೊನೆಯ ಭಾಗದಲ್ಲಿ ಇರುವುದರಿಂದ ಇದಕ್ಕೆ ವೇದಾಂತ ಎಂದು ಕರೆಯುತ್ತಾರೆ. ಇವು ಉಪನಿಷತ್ತುಗಳೆಂದು ಕರೆಯುತ್ತಾರೆ. Since the focus is on ಜ್ಞಾನಂ instruction, it is called ಜ್ಞಾನಕಾಂಡ. ಇದರಲ್ಲಿ ಆತ್ಮಜ್ಞಾನ ವಿಷಯ ಇರೋದ್ರಿಂದ ಈ ಒಂದು ಭಾಗಕ್ಕ ಆತ್ಮಜ್ಞಾನ ಕಾಂಡ ಅಂತ ಕರೀತಾರೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ಉಪನಿಷತ್. ಇದಕ್ಕೆ ಉಪನಿಷತ್ತು ಅಂತ ಕರೀತಾರೆ. ಇನ್ ದಿಸ್ ಸ್ಟೇಜ್ ಆಫ್ ಸ್ಪಿರಿಚುವಲ್ ಪ್ರೋಗ್ರೆಷನ್ ಕರ್ಮ ಈಸ್ ನಾಟ್ ಆಬ್ಸೆಂಟ್. ಈ ಒಂದು ಸಾಧನೆಗಳಲ್ಲಿ ಕರ್ಮ ಅಲ್ಲಿ ಇಲ್ಲವೇ ಇಲ್ಲ ಅಂತಲ್ಲ. ಬಟ್ ದ ಫೋಕಸ್ ಈಸ್ ಪ್ರಿಡಾಮಿನೆಂಟ್ಲಿ ಆನ್ ಬ್ರಹ್ಮವಿದ್ಯಾ. ಕರ್ಮಗಳು ಕಮ್ಮಿ ಇರ್ತಾವ, ಉಪಾಸನೆ ಕಮ್ಮಿ ಇರ್ತದೆ, ಜ್ಞಾನಕ್ಕೆ ಪ್ರಧಾನ. ಜ್ಞಾನ ಪ್ರಧಾನ ಅಂದ್ರೆ ಏನ್ರಿ? ಅಲ್ಲಿ ಜ್ಞಾನ ಮಂದ ಇಲ್ಲ, ಮೂರು ಅದಾವು: ಜ್ಞಾನ, ಕರ್ಮ, ಉಪಾಸನೆ. ಪ್ರಧಾನ ಅಂದ್ರೆ ಅದು ಹೆಚ್ಚಿಗೆ ಅದ ಅಂತ ಅರ್ಥ. ಆತ್ಮವಿದ್ಯಾ which is the knowledge of myself as the over free one, ever free one. ಆತ್ಮವಿದ್ಯೆ ಅಂದ್ರೆ ಅದು ಆತ್ಮನ ಜ್ಞಾನವನ್ನ ತಿಳಿಸಿಕೊಡ್ತದೆ. ಅದು ಯಾವಾಗಲೂ ಮುಕ್ತದ, ಅದು ಯಾವಾಗಲೂ ಬದ್ಧತೆ ಇಲ್ಲವೇ ಇಲ್ಲ ಅಂತ ತಿಳಿಸಿಕೊಡ್ತದೆ. ಶಂಕರಾಚಾರ್ಯ has given a special meaning to the word Upanishad. ಉಪನಿಷತ್ತಿಗೆ ಶಂಕರಾಚಾರ್ಯರು ಒಂದು ವಿಶೇಷ ಅರ್ಥವನ್ನ ಹೇಳ್ಯಾರ. ಉಪನಿಷನ್ ಶ್ರೇಯ ಅಸ್ಮಿನ್ ಇತಿ ಉಪನಿಷತ್. That in which the freedom is hidden or kept. ಯಾವ ಉಪನಿಷತ್ತಲ್ಲಿ ಯಾವುದಂದ್ರೆ ಯಾವುದರಲ್ಲಿ ಜ್ಞಾನವನ್ನ ಮುಚ್ಚಿಡಲಾಗಿದೆಯೋ ಅದಕ್ಕೆ ಉಪನಿಷತ್ತು ಅನ್ನುತ್ತಾರೆ ಅಂತಾರ. By analyzing the Upanishad, you are discovering the freedom within yourself. ಉಪನಿಷತ್ತುಗಳನ್ನ ಅಭ್ಯಾಸ ಮಾಡೋದ್ರಿಂದ ನೀವು ಸ್ವತಂತ್ರವಾದಂತಹ ಜ್ಞಾನವನ್ನ ನಿಮ್ಮೊಳಗ ಪಡಿತೀರಿ, ಬೇರೆ ಎಲ್ಲಿಂದೂ ಪಡೆಯಂಗಿಲ್ಲ ಅಂತ. ಯು ಡಿಸ್ಕವರ್ ಫ್ರೀಡಮ್ ಅಟ್ ದಿ ಇಮೋಷನಲ್ ಲೆವೆಲ್. ಭಾವನೆ ಒಳಗ ನೀವು ಸ್ವತಂತ್ರರಾಗ್ತೀರಿ. ಅಂಡ್ ಅಚೀವ್ ಟೋಟಲ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಫುಲ್ಫಿಲ್ಮೆಂಟ್, ನಾಟ್ ಆಫ್ಟರ್ ಡೆತ್ ಬಟ್ ಹಿಯರ್ ಇನ್ ನೌ. ಮತ್ತು ಆತ್ಮಜ್ಞಾನವನ್ನು ಪಡೆದ ನಂತರ ಇಲ್ಲಿಯೇ ನಾನು ಪೂರ್ಣ ಅದೇನಿ ಮತ್ತು ವ್ಯಾಪಕ ಅದೇನಿ ಅಂತ ಇಲ್ಲೇ ತಿಳಿದು ಬರ್ತದ, ಸಾಯಕ್ಕಿಂತ ಮೊದಲ. Therefore, the study of the Upanishad should not be treated as academic exercise. ಆದ್ದರಿಂದ ಈ ಶಾಸ್ತ್ರಗಳನ್ನ ಕಲಿತು ಮರೆಯೋದಲ್ಲ. ಇವು ಏನೋ ಒಂದು 3 ವರ್ಷದ ಕೋರ್ಸ್ ಐತ್ರಿ, ಕಲಿತು ಮರೆದ್ರೆ ನಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರ. ಇದನ್ನ ಕಲಿತು ಮರೆಯುವಂಥದ್ದಲ್ಲ, ಕಲಿತ ಇದನ್ನ ಉಳಿಸಿಕೊಂಡು ಬೆಳೆಸಿಕೊಂತ ಹೋಗ್ಬೇಕು ಅಂತ ವಿದ್ಯೆ ಅದ ಇದು. The teaching in the Upanishad is usually given in the form of dialogue between Guru and Shishya. ಯಾವಾಗಲೂ ಉಪನಿಷತ್ತುಗಳಲ್ಲಿ ಹೇಳುವಂತ ವಿದ್ಯೆ ಗುರು ಮತ್ತು ಶಿಷ್ಯರಲ್ಲಿ ಸಂವಾದದ ಮೂಲಕ ಹೇಳಲಾಗಿದೆ.
In the Kena, Kata and Mundaka Upanishad, the dialogue is in between one Guru and one Shishya. While in Prashnopanishad, that is dialogue is in between one Guru and 6 Shishyas. ಕೇನೋಪನಿಷತ್ ಆಗಲಿ ಕಠೋಪನಿಷತ್ ಆಗಲಿ ಮುಂಡಕೋಪನಿಷತ್ ಆಗಲಿ ಏನು ಸಂವಾದ ಐತಿ ಇದು ಒಬ್ಬ ಗುರು ಒಬ್ಬ ಶಿಷ್ಯನ ಮಧ್ಯದಲ್ಲಿ ನಡೆಯುವಂತಹದ. ಪ್ರಶ್ನೋಪನಿಷತ್ತಲ್ಲಿ ಏನು ಸಂವಾದ ನಡೀತದ ಒಬ್ಬ ಗುರು ಮತ್ತು 6 ಮಂದಿ ಶಿಷ್ಯರಲ್ಲಿ ಅದು ನಡೀತದ. ಇನ್ನು ಬೃಹದಾರಣ್ಯಕ ಅಂಡ್ ಚಾಂದೋಗೋಪನಿಷತ್ ದೇರ್ ಆರ್ several gurus and several ಶಿಷ್ಯಾಸ್ ಇನ್ ಡಿಫರೆಂಟ್ ಸೆಟ್ಸ್ ಆಫ್ ಡೈಲಾಗ್. ಅದೇ ನೀವು ಚಾಂದೋಗ್ಯ ಬೃಹದಾರಣ್ಯಕ ಬೃಹತ್ ಉಪನಿಷತ್ತುಗಳದಾವ, ಅವುಗಳಲ್ಲಿ ಅನೇಕ ಗುರುಗಳು ಬರ್ತಾರೆ, ಅನೇಕ ಜನ ಶಿಷ್ಯರು ಬರ್ತಾರೆ. ಒಬ್ಬರ ಗುರು ಒಬ್ಬರ ಶಿಷ್ಯ ಇಲ್ಲ. ದೇರ್ ಆರ್ ಟೋಟಲ್ 1180 ಬ್ರಾಂಚಸ್ ಇನ್ ದ 4 ವೇದಾಸ್. ಆ 4 ವೇದಗಳನ್ನ ಭಾಗ ಮಾಡಿದ್ದಾರೆ. 1180 ಬ್ರಾಂಚ್ ಅಂತ ಮಾಡಿದ್ದಾರೆ. ಈಚ್ ಬ್ರಾಂಚ್ ಹ್ಯಾಸ್ an ಉಪನಿಷತ್ and therefore there are 1180 ಉಪನಿಷತ್. ಪ್ರತಿಯೊಂದು ಭಾಗಕ್ಕೂ ಒಂದು ಉಪನಿಷತ್ ಅದ. ಆದ್ದರಿಂದ ಉಪನಿಷತ್ತುಗಳ ಒಟ್ಟು ಸಂಖ್ಯೆ 1180. However, many of them are lost and only 200 plus are survived. ಆ 1180 ಉಪನಿಷತ್ತುಗಳಲ್ಲಿ ಎಲ್ಲವೂ ನಾಶ ಆಗಿ ಹೋಗ್ಯಾವ, ಎಲ್ಲೋ ಕಳೆದು ಹೋಗ್ಯಾವ. ಕೇವಲ 200 ಉಳಿದಾವ. ಆ 200ರಲ್ಲಿ 108 ಬಹಳ ಪ್ರಸಿದ್ಧಿ ಅದಾವ. ಆ 108ರಲ್ಲಿ ನಾವು 10 ಉಪನಿಷತ್ತು ಯಾರು ಶಂಕರರ ಭಾಷ್ಯ ಬರೆದಾರ ಅವನು ನಾವು ಅಭ್ಯಾಸ ಮಾಡ್ತೇವಿ. These 10 ಉಪನಿಷತ್ ಆರ್ ಯೂಸ್ಫುಲ್ ಫಾರ್ ದ ಸ್ಟಡಿ ಆಫ್ ಬ್ರಹ್ಮ ಸೂತ್ರ. ಇವು 10 ಉಪನಿಷತ್ತುಗಳ ಅಭ್ಯಾಸ ಮಾಡೋದು ಎದಕ್ಕಂದ್ರೆ ಬ್ರಹ್ಮ ಸೂತ್ರ ಅನ್ನುವಂತ ಗ್ರಂಥದಲ್ಲಿ ವ್ಯಾಸಾಚಾರ್ಯರು ಈ 10 ಉಪನಿಷತ್ತುಗಳ ವಾಕ್ಯಗಳನ್ನ ಮೇಲಿಂದ ಮೇಲೆ ತೆಗೆದುಕೊಂಡು ಅದರ ವಿಶ್ಲೇಷಣೆ ಮಾಡೋರದಾರೆ. ತೈತ್ತರೀಯ ಉಪನಿಷತ್ ಬಿಲಾಂಗ್ಸ್ ಟು ಕೃಷ್ಣ ಯಜುರ್ವೇದ. ಆ ಉಪನಿಷತ್ತುಗಳ 10 ಉಪನಿಷತ್ತುಗಳ ಮಾಲಿಕೆಯಲ್ಲಿ ಈ ತೈತ್ತರೀಯ ಉಪನಿಷತ್ ಅನ್ನುವಂತಹದ್ದು ಕೃಷ್ಣ ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಒಂದು ಉಪನಿಷತ್ತು. ಇನ್ನ ಇದು ಇಂಟ್ರೊಡಕ್ಷನ್ ಮುಗಿವಲ್ರಿ. ವೇದಗಳು 4 ಅಲ್ರಿ, ಮತ್ತೆ ಕೃಷ್ಣ ಯಜುರ್ವೇದ ಇದೆ ಅದ್ರಿ. ಅಲ್ಲಲ್ಲ, ಯಜುರ್ವೇದ ಒಂದು, ಅದ್ರಾಗ ಒಂದು ಕೃಷ್ಣ ಯಜುರ್ವೇದ, ಒಂದು ಶುಕ್ಲ ಯಜುರ್ವೇದ ಅಂತ 2 ಭಾಗ ಮಾಡ್ತಾರೆ. ಬ್ರಾಂಚಸ್ ಬ್ರಾಂಚಸ್. ಅದು ಹೆಂಗ ಹೇಳ್ತೀವಿ. The Yajurveda uniquely has 2 branches, Krishna Yajurveda and Shukla Yajurveda. ಈ ವೇದ ಯಜುರ್ವೇದದಾಗ 2 ಭಾಗ ಮಾಡ್ತೀವಿ, ಒಂದು ಕೃಷ್ಣ ಯಜುರ್ವೇದ, ಒಂದು ಶುಕ್ಲ ಯಜುರ್ವೇದ. ತೈತ್ತರೀಯ ಅಂಡ್ ಕಠೋಪನಿಷತ್ ಬಿಲಾಂಗ್ಸ್ ಟು ಕೃಷ್ಣ ಯಜುರ್ವೇದ. ಈ ತೈತ್ತರೀಯ ಉಪನಿಷತ್ತು ಮತ್ತು ಕಠೋಪನಿಷತ್ ನಾವು ಅಭ್ಯಾಸ ಮಾಡೇವಲ್ರಿ, ಅವು 2 ಎದ್ರಾಗ ಬರ್ತಾವ ಅಂದ್ರೆ ಕೃಷ್ಣ ಯಜುರ್ವೇದದಾಗ ಬರ್ತವೆ. ಇನ್ನ ಶುಕ್ಲ ಯಜುರ್ವೇದದಾಗ 2 ಬರ್ತಾವ. ಯಾವ ಅಂದ್ರೆ ಈಶಾವಾಸ್ಯ ಮತ್ತು ಬೃಹದಾರಣ್ಯಕ ಉಪನಿಷತ್ತು, ಇವು ಶುಕ್ಲ ಯಜುರ್ವೇದದಾಗ ಬರ್ತಾವ. ಅಂದ್ರೆ 10 ಉಪನಿಷತ್ತುಗಳಲ್ಲಿ ಯಜುರ್ವೇದದ್ದು 4 ಉಪನಿಷತ್ತುಗಳನ್ನು ನಾವು ಅಭ್ಯಾಸ ಮಾಡ್ತೀವಿ. ಕೃಷ್ಣ ಯಜುರ್ವೇದದಾಗ 2, ಶುಕ್ಲ ಯಜುರ್ವೇದದಾಗ 2. ಕೃಷ್ಣ ಯಜುರ್ವೇದದಾಗ 2 ಯಾವ ಅಂದ್ರ ಒಂದು ಕಠೋಪನಿಷತ್ತು ಆಗಲೇ ಮಾಡೇವಿ, ಈಗ ಮಾಡಾಕತ್ತಿದ್ದು ತೈತ್ತರೀಯ ಉಪನಿಷತ್ತು, ಇದು ಕೃಷ್ಣ ಯಜುರ್ವೇದ. ಇನ್ನ ಶುಕ್ಲ ಯಜುರ್ವೇದದಾಗ 2 ಉಪನಿಷತ್ತು ಮಾಡೋರದೇವಿ, ಒಂದು ಈಶಾವಾಸ್ಯ ಉಪನಿಷತ್ತು, ಇನ್ನೊಂದು ಬೃಹದಾರಣ್ಯಕ ಉಪನಿಷತ್ತು. ತೈತ್ತರೀಯ ಉಪನಿಷತ್ತು occurs at the end of ತೈತ್ತರೀಯ ಆರಣ್ಯಕಂ. ಉಪನಿಷತ್ತುಗಳಲ್ಲಿ ಆರಣ್ಯಕ ಭಾಗ ಅಂತ ಬರ್ತದ. ಆ ಆರಣ್ಯಕ ಭಾಗದ ಕೊನೆಗಳಲ್ಲಿ ಉಪನಿಷತ್ತುಗಳು ಬರ್ತಾವ. ಆ ಉಪನಿಷತ್ತುಗಳಲ್ಲಿ ಆ ತೈತ್ತರೀಯ ಆರಣ್ಯಕದಲ್ಲಿ 10 ಅಧ್ಯಾಯಗಳಿವೆ. 10 ಅಧ್ಯಾಯಗಳದಾವ. ಎಲ್ಲೇ? ತೈತ್ತರೀಯ ಅರಣ್ಯಕದಲ್ಲಿ. Of which the last 4 are philosophical. ಅದರಲ್ಲಿ 4 ಕೊನೆಯವೇನದಾವು ಅವು ಅಧ್ಯಾತ್ಮ ಜ್ಞಾನದಿಂದ ಒಳಗೊಂಡಾವು. ಅಲ್ಲಿ ಉಪನಿಷತ್ ವಿದ್ಯೆ ಅದ. 10 ಅಧ್ಯಾಯಗಳಲ್ಲಿ ಕೊನೆಯ 4, 7, 8, 9, 10 ಅಧ್ಯಾಯಗಳಲ್ಲಿ ವೇದಾಂತವನ್ನು ಹೇಳಲಾಗಿದೆ. ಎಕ್ಸಾಸ್ಟ್ ಹಚ್ಚಿರಿ, ಎಕ್ಸಾಸ್ಟ್ ಯಾರು ಅಡಿಗೆ ಮಾಡೋದು ಹೋಗೈತೆ, ಜೋರ್ ಮಾಡ್ರಿ. Taittiriya Upanishad occurs at the end of the Taittiriya Aranyaka, which has 10 chapters, of which the last 4 are philosophical. The first 6 chapters
ದೇ ಡೀಲ್ ವಿತ್ ಕರ್ಮ ಅಂಡ್ ಉಪಾಸನ. ಮೊದಲಿನ 6 ಅಧ್ಯಾಯ ಏನ್ ಹೇಳ್ತತ್ರಿ ಇದ್ರಾಗ ಅರಣ್ಯಕದಾಗ, ತೈತ್ತರಿ ಅರಣ್ಯಕದಾಗ ಮೊದಲಿನ 6 ಅಧ್ಯಾಯ ಕರ್ಮ ಮತ್ತು ಉಪಾಸನೆ ಹೇಳ್ತಾರೆ. ಕೊನೆಯ 4 ಅಧ್ಯಾಯದೊಳಗ ಕೇವಲ ಜ್ಞಾನವನ್ನ ಹೇಳ್ತಾರೆ. ದ ಫೇಮಸ್ ಸುರೇಶ್ವರಾಚಾರ್ಯ, ಮುನ್ನನ ಮಿಶ್ರ ಅಂತಂತೇವಲ್ಲ, ಅವರೇ ಸುರೇಶ್ವರಾಚಾರ್ಯ. ಅವರು ಶಂಕರನ ಶಿಷ್ಯರು. ಅವರು ಅಲ್ಲ ಸರ್, ಇದು ಸೂರ್ಯ ನಮಸ್ಕಾರ ಅಂತ ಇದೆ. ದ ಫೇಮಸ್ ಸೂರ್ಯ ನಮಸ್ಕಾರ, ದ ಫೇಮಸ್ ಸೂರ್ಯ ನಮಸ್ಕಾರ. ಅರುಣ ಪ್ರಶ್ನ ಆಕರ್ಸ್ ಇನ್ ದ ಫಸ್ಟ್ ಚಾಪ್ಟರ್ ಆಫ್ ತೈತ್ತರೀಯ ಅರಣ್ಯಕ. ತೈತ್ತರೀಯ ಅರಣ್ಯಕದ 1ನೇ ಅಧ್ಯಾಯದಲ್ಲಿ ಈ ಸೂರ್ಯ ನಮಸ್ಕಾರ 12 ಸ್ಟೆಪ್ಪಿನ ಸೂರ್ಯ ನಮಸ್ಕಾರ ಮಾಡ್ತೇವಲ್ಲ, ಅದು ಅಲ್ಲೇ ಅನುಪ್ರಶ್ನ ಅನ್ನುವಂತ ಹೆಸರಿನಿಂದ ಬರ್ತದ ನೋಡ್ರಿ. The last 4 chapters 7 to 8, 7, 8, 9, 10 are called Taittiriya Upanishad. 7, 8, 9, 10 ಕೂಡಿಸಿ ತೈತ್ತರೀಯ ಉಪನಿಷತ್ ಅಂತ. ಶಂಕರಾಚಾರ್ಯ has written a commentary only on 3 chapters 7, 8 and 9. ಶಂಕರಾಚಾರ್ಯರು ಮೊದಲಿನ ಇವು 3 ಏನದಾವ 7, 8, 9 ಈ ಚಾಪ್ಟರ್ಗೆ ಮಾತ್ರ ಭಾಷ್ಯ ಬರ್ತಾವ. ಮತ್ತೆ 10ನೇ ಚಾಪ್ಟರ್ಗೆ ದ 10th ಚಾಪ್ಟರ್ ಇಸ್ as well known as ಮಹಾನಾರಾಯಣ ಉಪನಿಷತ್. ಅದಕ್ಕೊಂದು ಹೆಸರು ಬೇರೆ ಇಟ್ಟಾರ, ಅದಕ್ಕೆ ಮಹಾನಾರಾಯಣ ಉಪನಿಷತ್ ಅಂತಾರ. ತೈತ್ತರೀಯ ಏನಂತಾರ, ದ 10th branch is well known as ಮಹಾನಾರಾಯಣ ಉಪನಿಷತ್. Of the 10 Upanishad, Taittiriya and Ishavasya are used for Parayana because Swaras are available for them ಅಂತಾರ. ಈ 10 ಉಪನಿಷತ್ತುಗಳಲ್ಲಿ 2 ಉಪನಿಷತ್ತುಗಳಲ್ಲಿ ಅಂದ್ರೆ ತೈತ್ತರೀಯ ಮತ್ತು ಈಶಾವಾಸ್ಯ 2 ಉಪನಿಷತ್ತುಗಳನ್ನ ಪಾರಾಯಣದಾಗ ಸ್ವರಗಳನ್ನು ಉಪಯೋಗ ಮಾಡಿ ಆರೋಹಣ ಅವರೋಹಣ ಅಂತ ಹೇಳ್ತೀನಿ ನಾನು. ಅದು ಹೆಂಗ್ ಚಾಂಟ್ ಮಾಡೋದು, ಚಾಂಟಿಂಗ್ ಪದ್ಧತಿ, ಆ ಪದ್ಧತಿಯನ್ನು ಹೇಳ್ಕೊಡ್ತಾನೆ. ಆರ್ ಅವೈಲೇಬಲ್ ಫಾರ್ ದೆಮ್ ಅಂದ್ರೆ ತೈತ್ತರೀಯ ಉಪನಿಷತ್ತು ಈಶಾವಾಸ್ಯಕ್ಕ ಸ್ವರ ಅದಾವು. ಆ ಪಾರಾಯಣ ಮಾಡೋರು ಆ ಸ್ವರದ ಪ್ರಕಾರ ಪಾರಾಯಣ ಮಾಡಬೇಕು. The swaras of all the Upanishads have not been preserved and so the chanting tradition has been broken for these. ಆ 2 ಉಪನಿಷತ್ ಬಿಟ್ಟು ಉಳಿದ 10 ಉಪನಿಷತ್ತುಗಳಿಗೆ ಪಾರಾಯಣ ಮಾಡುವಂತ ಪದ್ಧತಿ ಏನದ, ಅವು ಸ್ವರಗಳನ್ನ ಎಲ್ಲ ಕಳೆದು ಹೋಗ್ಬಿಟ್ಟಾವು. ಆದ್ದರಿಂದ ಅವುಗಳ ಉಚ್ಚಾರಣೆ ಮಾಡೋದು ಬಿಟ್ಟಿದ್ದಾರೆ. The swaras of some portion of Kathopanishad have been preserved. ಕಠೋಪನಿಷತ್ತಿನ ಕೆಲವೊಂದು ಸ್ವರಗಳನ್ನ ಕಾಯ್ದುಕೊಂಡಿದ್ದಾರೆ. But they are not available for Mundaka and Kenopanishad. Kenopanishad, Mundaka Upanishadಗೆ ಆ ಸ್ವರಗಳು ಇಲ್ಲ. Although the swaras of the Brihadaranyaka Upanishad have been preserved, it is not that popular for Parayanam. ಬೃಹದಾರಣ್ಯಕ ಉಪನಿಷತ್ತಿನ ಸ್ವರಗಳನ್ನ ಕಾಯ್ದಿಟ್ಟಾರಂದ್ರೂ ಕೂಡ ಅವು ಯಾರು ಪಾರಾಯಣ ಮಾಡಲಿಕ್ಕೆ ಉಪಯೋಗ ಮಾಡೋದಿಲ್ಲ. There are 2 stories behind why Taittiriya Upanishad received its name. ಈ ತೈತ್ತರೀಯ ಉಪನಿಷತ್ತು ಹೆಸರು ತೈತ್ತರಿ ಅಂತ ಯಾಕೆ ಬಂತು ಅನ್ನೋದಕ್ಕೆ ಪೌರಾಣಿಕ ಕಥೆಗಳನ್ನ ಹೇಳ್ತಾರೆ. ಪಾರಾಯಣ ಗ್ರಂಥಗಳು ಸ್ವರ ಇದ್ದಿದ್ದವನ್ನ ಯಾರು ನೋಡಿದೇನು? ಯಾರು ಉತ್ತರ ಕೊಡೋದಿಲ್ಲ. ಎದ್ರೊಳಗ ಬರ್ತದಲ್ರಿ ಸರ್, ಯೂಟ್ಯೂಬ್ನಾಗ ಬರ್ತಾವಲ್ರಿ ಯಾವ್ಯಾರಿ? ಯೂಟ್ಯೂಬ್ನಾಗ ಬರ್ತಾವ ನೋಡ್ರಿ. ಸ್ವರ ಅಲ್ಲಿ ಆರೋಹಣ ಅವರೋಹಣ ಅಂತ ಇರ್ತದ. ಧ್ವನಿ ಮ್ಯಾಗ್ ಮಾಡೋದು, ತೆಳಗ್ ಮಾಡೋದು. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ತುಷ್ಟುವಾಗಂಸಸ್ತನೂಭಿಃ. ಅವಕ್ಕೆಲ್ಲ ಸ್ವರ ಅದ ನೋಡಿ, ತೆಳಗ ಮ್ಯಾಗ, ಅವೆಲ್ಲಕ್ಕ ಸ್ವರ ಅಂತಾರ. ಈಶಾವಾಸ್ಯ ಉಪನಿಷತ್ ಪೂರ ಕೇಳಿದೆ, ಕೇಳಿದ್ರಿ? ಅವ್ರು ಅದೇ ರೀತಿ ಪಠಣ ಮಾಡಬೇಕು, ಬೇರೆ ರೀತಿಯಿಂದ ಪಠಣ ಮಾಡಿದ್ರೆ ದೋಷದ ಹೇಳ್ತಾರ ಮುಂದೆ. ಅದನ್ನ ಇಲ್ಲಿ ತೈತ್ತರೀಯ ಉಪನಿಷತ್ತು ಯಾಕೆ ಬಂತು ಅನ್ನುವಂಥದ್ದು ಕಥೆಯನ್ನ ಹೇಳ್ತಾರ. 2 ಕಥೆ ಅದಾವ, 2 ಕಥೆಯನ್ನ ಹೇಳ್ತಾರ. ಅದನ್ನ ನಾಳೆ ಹೇಳ್ತಾರಂತ, ಅವ್ರಿಗೆ ಟೈಮ್ ಆಗೈತಂತ ನಾಳೆ ಹೇಳ್ತಾರ. ಇಷ್ಟನ್ನ ಇವತ್ತಿನ ಉಪನಿಷತ್ ಭಾಗವನ್ನ ಮುಗಿಸಿದ್ವಿ. ನಿನ್ನೆ ಒಬ್ರು ಒಂದ್ ಪ್ರಶ್ನೆ ಕೇಳ, ಯಾರು ಅದಾರೇನವ್ರು? ಪರಗೊಂಡ ಗಿರಿಜಾ ಅದಾರೇನ್ರಿ?
ಹುನ್ರಿ ಪರಿ ಅದಿನ್ರಿ ನಮಸ್ಕಾರ. ಅವರು ಈ ಉಪನಿಷತ್ ಏನದ ನಿಧಿ ಇತ್ಯಾಸನ ಮಾಡ್ಲಿಕ್ಕೆ ಕೆಲವೊಂದು ಬಸವಣ್ಣನ ವಚನ, ಕೆಲವೊಂದು ಅಲ್ಲಂ ಪ್ರಭು